ಸಾಮಾನ್ಯವಾಗಿ ಯೂನಿವರ್ಸಿಟಿಗಳ ಮೇಲೆ ಎಲ್ಲ ಯೂನಿವರ್ಸಿಟಿಗಳ ಮೇಲೆ ಒಂದೊಂದು ಆರೋಪಗಳಿದೆ. ಒಂದೊಂದು ಕಡೆಯಲ್ಲಿ ಒಂದೊಂದು ತತ್ವವನ್ನು ಸಿದ್ಧಾಂತವನ್ನು ಹೇರ್ತಾರೆ ಅಂತ. ಬಹುತೇಕ ಅದು ಕೇಸರೀಕರಣ ಅಂತ. ಜಾತಿವಾದದ ಕೇಂದ್ರಗಳು ಯಾವುದು ಅಂತಂದ್ರೆ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಜಾತಿ ಮೇಲಾಟಗಳು ಇದೆ. ಕೆಲವು ಸಾರಿ ಪ್ರಾಧ್ಯಾಪಕರು, ಇನ್ನು ಕೆಲವು ಸಾರಿ ಆಡಳಿತದವರು. ಹಾಗಾಗಿ ರೋಹಿತ್ ವೇಮುಲಾ ಪ್ರಕರಣ ಅದೊಂದು ಬೆಸ್ಟ್ ಎಕ್ಸಾಂಪಲ್ಲು ಭಾರತದಲ್ಲಿ. ಅದರ ಜೊತೆಗೆ ಅಂಥ ಶೋಷಣೆ ಆಗಿರ್ತಕ್ಕಂಥ ಪ್ರಕರಣಗಳು ನೂರಾರಿದ್ದಾವೆ. ಬೆಳಕಿಗೆ ಬರದೇ ಇರೋ ಅಂಥವು ಪ್ರತಿದಿನ ಈಗಲೂ ಕೂಡ ನಡೀತಾ ಇದ್ದಾವೆ ಶೋಷಣೆಗಳು. ನಮ್ಮ ಒಟ್ಟು ಬಾಲ್ಯವನ್ನು ನಾವು ನೋಡಿದಾಗ ಒಂದಷ್ಟು ಶೋಷಣೆಗಳು, ಒಂದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ನಾವು ಪರಿಸರದಲ್ಲಿ ಬೆಳೆಯುವಂಥ ಸಂದರ್ಭದಲ್ಲಿ ಅಸ್ಪೃಶ್ಯತೆಯ ಬಹಳ ಆಚರಣೆಗಳನ್ನು ಖುದ್ದು ಅನುಭವಿಸಿದ್ದೀವಿ. ನಮ್ಮ ಜನ್ರೇಷನ್ ಕೈಗೆ ಏನಾದರೂ ಶಿಕ್ಷಣ ಸಿಗದೆ ಹೋಗಿದ್ದಿದ್ರೆ ನಾವು ಕೂಡ ಬದುಕುಳಿಯೋದು ತುಂಬ ದೊಡ್ಡ ಕಷ್ಟ ಆಗ್ತಾಯಿತ್ತು. ಶಿಕ್ಷಣ ಅನ್ನೋ ಅಸ್ತ್ರ ನಮ್ಮ ಕೈಗೆ ಸಿಗದೆ ಹೋಗಿದ್ದಿದ್ರೆ ಪ್ರಜ್ಞೆನೂ ಬರ್ತಿರಲಿಲ್ಲ, ಅವಕಾಶಗಳು ಸಿಗ್ತಿರ್ಲಿಲ್ಲ, ಒಂದು ಗೌರವಯುತವಾದ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಹೆಚ್ಚು ಯುವಕರು, ವಿದ್ಯಾರ್ಥಿಗಳು ಬಲಪಂಥೀಯ, ಅದು ಮನುವಾದವಂತ ಕರೀರಿ ಅಥವಾ ಬೇರೆ ಏನಾದರೂ ಕರೀರಿ, ಆ ಕಡೆಗೆ ಆಕರ್ಷಿತರಾಗೋದಕ್ಕೆ ಏನು ಕಾರಣ? ಬೇಸಿಕ್ಕಿಂದ ಇದೆಯಲ್ಲ, ಸಣ್ಣ ಮಕ್ಕಳಿಂದಲೂ ಕೂಡ ತರಬೇತಿ ಕೊಡುವಂಥ ವ್ಯವಸ್ಥೆ ಇದೆ. ಅದಾದಮೇಲೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಸಕ್ರಿಯವಾಗಿ ಸದಸ್ಯತ್ವದ ಅಭಿಯಾನಗಳು ನಡೀತಾ ಇದೆ. ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಕೂಡ ಆ ವಿದ್ಯಾರ್ಥಿ ಸಮುದಾಯಕ್ಕೆ ಕೊಡೋದಕ್ಕೆ ಒಂದು ಶಾಶ್ವತವಾದ ವ್ಯವಸ್ಥೆ ಆದಾಗ ಅವ್ರಿಗೂ ಕೂಡ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ಪ್ರಜ್ಞೆಗೆ ಬಂದೇ ಬರುತ್ತೆ. ನಮಸ್ಕಾರ, ಚಾಟ್ರೂಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಚಾಟ್ರೂಮ್ನಲ್ಲಿ ವಿಶೇಷ ವ್ಯಕ್ತಿಯೊಬ್ಬರಿದ್ದಾರೆ. ಸುಮಾರು 3 ದಶಕದ ಶೈಕ್ಷಣಿಕ ಸಂಶೋಧನೆ ಹಾಗೆಯೇ ಬಲಿಷ್ಠವಾದಂಥ ಶೈಕ್ಷಣಿಕ ಹಿನ್ನೆಲೆ ಜೊತೆಗೆ ಆಡಳಿತದಲ್ಲಿ ಅನುಭವವನ್ನು ಹೊಂದಿರುವ ಬೆಂಗಳೂರು ನಗರ ವಿವಿಯ ಕುಲಪತಿಗಳಾಗಿರುವ ಪ್ರೊಫೆಸರ್ ಬಿ ರಮೇಶ್ ಅವರು ಇವತ್ತಿನ ನಮ್ಮ ಚಾಟ್ರೂಮ್ನ ಅತಿಥಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಿಮ್ಮ ಶೈಕ್ಷಣಿಕ ಹಿನ್ನೆಲೆಯನ್ನು ನಾನು ನೋಡ್ತಾ ಇದ್ದರೆ ಅದರದೇ ಒಂದು ಪುಸ್ತಕ ಬರೀಬೋದೇನೋ ಅಷ್ಟಿದೆ. ಅದಕ್ಕೆ ಎಲ್ಲ ಬರೋದಕ್ಕಿಂತ ಮುಂಚೆ ನಿಮ್ಮ ಬಾಲ್ಯ, ನಿಮ್ಮ ಊರು, ಇದನ್ನು ನಮ್ಮ ಜೊತೆಗೆ ಹೇಗೆ ಶೇರ್ ಮಾಡ್ಕೊಳ್ತೀರಿ? ನಮ್ಮ ಊರು ಟಿ ಗೊಲ್ಲಹಳ್ಳಿ, ಕನಕಪುರ ತಾಲೂಕು, ಈಗಿನ ರಾಮನಗರ ಜಿಲ್ಲೆ. ನನ್ನ ಪೂರ್ಣ ಬಾಲ್ಯ ಅಲ್ಲೇ ನಡೆದಿದ್ದು. ನಮ್ಮ ಊರಿನ ಪಕ್ಕ ಕೋಡಿಹಳ್ಳಿ ಅಂತ, ಅಲ್ಲಿ ಶಾರದಾ ಹೈಸ್ಕೂಲು ಮತ್ತು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು PUCಯನ್ನು ಕನಕಪುರದ ರೂರಲ್ ಕಾಲೇಜ್ನಲ್ಲಿ ಮಾಡಿದೆ. ಅದಾದಮೇಲೆ ಪದವಿಗೆ ನಾನು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿಗೆ ಬಂದೆ. ಆನಂತರ ನಾನು ಮಾಸ್ಟರ್ ಡಿಗ್ರಿನ ಜ್ಞಾನ ಭಾರತಿನಲ್ಲಿ ಸೋಷಿಯಲ್ ವರ್ಕ್ನಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡಿದೆ. ಅದಾದಮೇಲೆ ಸುಮಾರು 1 ವರ್ಷಗಳು ನಾನು ಒಂದು ಇಂಡಸ್ಟ್ರಿನಲ್ಲಿ ಸೇವೆ ಮಾಡಿ ಮತ್ತು ಶೈಕ್ಷಣಿಕ ಸೆಳೆತ ಜಾಸ್ತಿ ಆಯಿತು. ಒಂದು ಅಕಾಡೆಮಿಕ್ಸಲ್ಲಿ ಇರಬೇಕು ಅನ್ನೋ ಆಯ್ಕೆ ಜೊತೆಗೆ ನಾನು ಬಂದು PhDಗೆ ಜಾಯ್ನ್ ಆದೆ. ಅದರ ಜೊತೆಗೆ ಸಂಶೋಧನೆಗೂ ಕೂಡ ಜಾಯ್ನ್ ಆದೆ. ಸೊ 2000ರಲ್ಲಿ ನಾನು ನನ್ನ ಸಂಶೋಧನೆಯನ್ನು ಮುಗಿಸ್ಕೊಂಡು PhD ಮಾಡಿಕೊಂಡು ಸೋಷಿಯಲ್ ವರ್ಕ್ನಲ್ಲಿ 1998ರಿಂದ ಇದುವರೆಗೂ ಸಮಾಜ ಕಾರ್ಯದ ಶಿಕ್ಷಕನಾಗಿ ವಿಶ್ವವಿದ್ಯಾಲಯದಲ್ಲಿ ನಾನು ಬೋಧನೆಯನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಕುಟುಂಬ ಅಂತ ಬಂದರೆ ಅಂದರೆ ಯಾವ ಥರದ ಕುಟುಂಬ? ನಿಮ್ಗೆ ಏನಾಗುತ್ತೆ ಸಾಮಾನ್ಯವಾಗಿ? ಒಂದು ಸಾಮಾಜಿಕ ಹಿಂದುಳಿದಿರೋಕ್ಕೆ, ಇನ್ನೊಂದು ಆರ್ಥಿಕ ಹಿಂದುಳಿದಿರೋಕ್ಕೆ, ಇವೆಲ್ಲವೂ ಶೈಕ್ಷಣಿಕ ಉನ್ನತಿಗೆ ಅಡೆತಡೆ ಅಂತ ಅನಿಸುತ್ತೆ. ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ಕುಟುಂಬ? ನಮ್ಮ ಕುಟುಂಬದಲ್ಲಿ ನಾನು ಫಸ್ಟ್ ಜನ್ರೇಷನ್ ಲರ್ನರು. ನಮ್ಮ ತಂದೆ ತಾಯಿ ಕೃಷಿಕರು, ಸಣ್ಣ ಹಿಡುವಳಿದಾರರು. ನಮ್ಮ ಇಡೀ ಊರಿನಲ್ಲಿ ಎಲ್ಲ ಸಣ್ಣ ಹಿಡುವಳಿದಾರರು ಇರ್ತಕ್ಕಂಥ ಒಂದು ಕುಟುಂಬ. ಹಾಗಾಗಿ ನಮ್ಮ ತಂದೆ ತಾಯಿ ಓದಿಲ್ಲ, ಅವರು ಕೃಷಿಯನ್ನೇ ಪ್ರಧಾನವಾಗಿ ಮಾಡ್ಕೊಂಡು ಬಂದಂಥವರು. ಸೊ ಹಾಗಾಗಿ ನಾನು ಫಸ್ಟ್ ಜನ್ರೇಷನ್ ಲರ್ನರು. ನಾನು 4 ಜನ ನಮ್ಮ ತಂದೆ ತಾಯಿಗೆ ಮಕ್ಕಳು, 3 ಜನ ಗಂಡು ಮಕ್ಕಳು, 1 ಹೆಣ್ಮಗಳು, ನನ್ನ ತಂಗಿ. ನಾನು ಮೊದಲನೇ ಮಗ, ನನ್ನ 2 ತಮ್ಮಂದಿರಿದ್ದಾರೆ. ಸೊ ಹಾಗಾಗಿ ಮೂಲತಃ ಕೃಷಿಕ ಕುಟುಂಬ, ಗ್ರಾಮೀಣ ಪರಿಸರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ಕೊಂಡು ಬಂದಂಥ ಹಿನ್ನೆಲೆ ಇದೆ ನನಗೆ. ನಿಮ್ಗೇನಾದರೂ ಬಾಲ್ಯದಲ್ಲಿ ಈ ಅಕಾಡೆಮಿಕಲ್ಲಿ ಈ ಸಾಧನೆ ಮಾಡೋದಕ್ಕೆ ಏನಾದರೂ ಪರಿಣಾಮ ಬೀರಿತಾ ಒಂದು ಆ ಥರದ ಘಟನೆಗಳು, ಅಥವಾ ನಾನು ಇದನ್ನು ಮಾಡಲೇಬೇಕು ಅನ್ನೋದಕ್ಕೆ ಏನಾದರೂ ನೆನ್ಪಿಟ್ಕೊಳ್ಬೋದಾದ ಘಟನೆಗಳು ಏನಾದರೂ ಇದೆಯಾ ತಮ್ಮ ಜೀವನದಲ್ಲಿ? ಖಂಡಿತವಾಗ್ಲೂ ಇದೆ ಮೇಡಮ್. ನಮ್ಮ ಒಟ್ಟು ಬಾಲ್ಯವನ್ನು ನಾವು ನೋಡಿದಾಗ ಒಂದಷ್ಟು ಶೋಷಣೆಗಳು, ಒಂದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ನಾವು ಪರಿಸರದಲ್ಲಿ ಬೆಳೆಯುವಂಥ ಸಂದರ್ಭದಲ್ಲಿ ಅಸ್ಪೃಶ್ಯತೆಯ ಬಹಳ ಆಚರಣೆಗಳನ್ನು ಖುದ್ದು ಅನುಭವಿಸಿದ್ದೀವಿ. ಅದರ ಜೊತೆಗೆ ಬಡತನ, ಆವಾಗೆಲ್ಲ ಸ್ವಲ್ಪ ಈ ಡ್ರಾಟ್ ಆಗಿ ಮಳೆ ಕಡಿಮೆ ಆಗಿ ಬರಗಾಲಗಳು ಬಂದುಬಿಡ್ತಾಯಿತ್ತು. ಆ ಇಡೀ ಊರಿನ ಜನಸಮುದಾಯ ಊಟಕ್ಕೆ ಜೀವನ ನಡೆಸೋದಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಬಡತನಗಳನ್ನು ನೋಡಿ ನೊಂದು ಬೆಂದು ಮತ್ತು ಕೆಲವು ಶೋಷಣೆಗಳನ್ನು ಕೂಡ ಅನುಭವಿಸ್ಕೊಂಡು, ತರತಮಗಳನ್ನು ಅನುಭವಿಸ್ಕೊಂಡು ಬೆಳೆದ ಕಾರಣಕ್ಕಾಗಿ
ಮೂಲತಃ ಕೃಷಿ ಕುಟುಂಬ ಕೂಲಿ ಮಾಡಿಕೊಂಡು ಬದುಕ್ತಾ ಇದ್ದಂಥ ಸಮುದಾಯದಲ್ಲಿ ಬೆಳೆದಿದ್ದರಿಂದ ಎಜುಕೇಷನ್ ಒಂದೇ ನಮ್ಗೆ ಆಸರೆ ಆಗಿತ್ತು. ಎಜುಕೇಷನ್ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಒಟ್ಟು ನಮ್ಮ ಗುರಿ ಸಾಧಿಸೋಕ್ಕಾಗದೆ ನಮ್ಮ ಜೀವನ ಕಟ್ಕೊಳ್ಳೋಕ್ಕೆ ಎಜುಕೇಷನ್ ಒಂದೇ ಮಾರ್ಗ ಆಗಿತ್ತು ನಮಗೆ. ಹೌದು. ಸೊ ಹಾಗಾಗಿ ಸರ್ಕಾರದ ಶಾಲೆಗಳಲ್ಲಿ ಮತ್ತು ಸರ್ಕಾರ ನೀಡತಕ್ಕಂಥ ಹಾಸ್ಟೆಲ್ಗಳಲ್ಲಿ ಓದಿಕೊಂಡು ಅದರ ಪ್ರಯೋಜನ ಪಡ್ಕೊಂಡು ಬೆಳೆದು ಬಂದವರಲ್ಲಿ ನಾನು ಕೂಡ ಒಬ್ಬ. ಒಂದು ಕಡೆ ಬಡತನ, ಇನ್ನೊಂದು ಕಡೆ ಅಸ್ಪೃಶ್ಯತೆ. ಯಾವುದು ದೊಡ್ಡ ಹಿಂಸೆ ನಿಮಗೆ ನಿಮ್ಮ ಬಾಲ್ಯದಲ್ಲಿ? ಅಂದರೆ ಬಹಳಷ್ಟು ಜನ ನಮ್ಮ ಜೊತೆಗೆ ಅನೇಕ ದಲಿತ ಹೋರಾಟಗಾರರು ಮಾತಾಡಿದ್ದಾರೆ. ಅಂದರೆ ಒಬ್ಬೊಬ್ಬರ ಘಟನೆಯನ್ನು ಕೇಳ್ತಾ ಇದ್ರೆ ಈ ಥರದ್ದು ಒಂದು ಬದುಕಿರುತ್ತಾ ಅಂದರೆ ಆ ಥರ ಅನ್ಸುತ್ತೆ. ನಿಮಗೆ ಬಡತನ ಮತ್ತು ಶೋಷಣೆಯನ್ನು ಅಕ್ಕಪಕ್ಕ ಇಟ್ಟು ನೋಡಿದ್ರೆ ಹೇಗೆ ಅನ್ಸುತ್ತೆ? ಎರಡೂ ಒಂದಕ್ಕೊಂದು ಪರಸ್ಪರ ಅವಲಂಬಿಗಳು. ಎಲ್ಲಿ ಅಸ್ಪೃಶ್ಯತೆ ಶೋಷಿತ ವರ್ಗದವ್ರು ಏನಿದ್ದಾರೆ ಆ ಕುಟುಂಬಗಳಿಗೆ ಬಡತನ ಸರ್ವೇ ಸಾಮಾನ್ಯವಾಗಿರುತ್ತೆ. ಅವ್ರಿಗೆ ಆಸ್ತಿ ಜಾಸ್ತಿ ಇರೋದಿಲ್ಲ. ಒಂದು ಸಸ್ಟೈನೇಬಲ್ ಅಸೆಟ್ಸ್ ಏನಿರುತ್ತೆ ಮತ್ತು ಲೈವ್ಲಿಹುಡ್ ಅಸೆಟ್ಸ್ ಏನಿರುತ್ತೆ ಅದು ಯಾವುದೂ ಇರೋದಿಲ್ಲ. ಅದು ಬೇರೆ ಸಮುದಾಯದವರ ಅವಕಾಶಗಳನ್ನು ಅಲ್ಲಿ ಅವ್ರ ಮನೆಗಳಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಅವ್ರ ಜೊತೆಯಲ್ಲಿ ಅವ್ರು ಕೊಟ್ಟಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಬದುಕು ನಡೆಸುವಂಥ ಅನಿವಾರ್ಯತೆಗಳು ಭಾಳಷ್ಟು ಕುಟುಂಬಗಳಲ್ಲಿ ನಾನು ನೋಡಿದ್ದೀನಿ ನಮ್ಮ ಸಮುದಾಯಗಳಲ್ಲಿ. ಸೊ ಹಾಗಾಗಿ ಈ ಶೋಷಣೆ ಜೊತೆಗೆ ಬಡತನ ಅದು ಅಂಟ್ಕೊಂಡೇ ಇರುತ್ತೆ, ಯಾವಾಗಲೂ ಜೊತೆಲಿರುತ್ತೆ. ಆ ಎರಡನ್ನೂ ಕೂಡ ನಾವು ಬಾಲ್ಯದಲ್ಲಿ ಭಾಳ ಅನುಭವಿಸಿದ್ದೀವಿ. ಓಕೆ, ಬಿಟ್ಟು ನೋಡೋಕ್ಕಾಗೋದಿಲ್ಲ, ಆಗ ಸಾಧ್ಯವೇ ಇಲ್ಲ. ನಿಮ್ಮ ಮಾತಿನಲ್ಲಿ ಅರ್ಥ ಆಗಿದ್ದು ಅಂದರೆ ಇದೆಲ್ಲದಕ್ಕೆ ಒಂದು ಮುಕ್ತಿ ಅಂತ ಸಿಕ್ಕಿದ್ದು ಶಿಕ್ಷಣ. ಹೌದು. ಅದಕ್ಕೆ ಒಂದು ಸರ್ಕಾರದ ಯೋಜನೆಗಳು ಜೊತೆಗೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇವೆಲ್ಲವೂ ಪ್ರಮುಖ ಕಾರಣ ಅಂತ ನಾವು ಹೇಳ್ಬೋದು. ಅಂದರೆ ಆ ಕಾಲದಲ್ಲಿ ಆ ತಲೆಮಾರಿನಲ್ಲಿ ಶಿಕ್ಷಣ ಇಲ್ಲದೆ ಇದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಇದನ್ನ ಒಂದ್ಸರಿ ನೆನ್ಪು ಮಾಡ್ಕೊಂಡ್ರೆ ಸ್ವಲ್ಪ ಭಯ ಅಂತ ಅನ್ಸುತ್ತೆ. ನಮ್ಮ ಜನ್ರೇಷನ್ ಕೈಗೆ ಏನಾದರೂ ಶಿಕ್ಷಣ ಸಿಗದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ನಾವು ಕೂಡ ಈಗ ಅಂಬೇಡ್ಕರ್ ಅವ್ರು ಹೇಳ್ತಾರಲ್ಲ, ಇಷ್ಟು 2,500 ವರ್ಷಗಳಿಂದ ಈ ಶೋಷಿತ ಸಮುದಾಯ ಬದುಕು ಉಳಿದಿದ್ದೇ ಒಂದು ಪವಾಡ ಅಂತ ಹೇಳ್ತಾರೆ ಒಂದು ಕಡೆ ಅಂಬೇಡ್ಕರ್. ಆ ಬದುಕು ಉಳಿದಿದ್ದೇ ಪವಾಡ. ಆದರೆ ನಾವು ಕೂಡ ಬದುಕುಳಿಯೋದು ತುಂಬ ದೊಡ್ಡ ಕಷ್ಟ ಆಗ್ತಾಯಿತ್ತು, ತುಂಬ ದೊಡ್ಡ ಕಷ್ಟ ಆಗ್ತಿತ್ತು. ಒಂದು ಗೌರವಯುತವಾದ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಶಿಕ್ಷಣ ಒಂದು ನಮ್ಮ ಕೈಗೆ ಸಿಗದೆ ಹೋಗಿದ್ದಿದ್ರೆ, ಆ ಅಸ್ತ್ರ ಶಿಕ್ಷಣ ಅನ್ನೋ ಅಸ್ತ್ರ ನಮ್ಮ ಕೈಗೆ ಸಿಗದೆ ಹೋಗಿದ್ದಿದ್ರೆ ಪ್ರಜ್ಞೆನೂ ಬರ್ತಿರಲಿಲ್ಲ, ಅವಕಾಶಗಳು ಸಿಗ್ತಿರಲಿಲ್ಲ, ಒಂದು ಗೌರವಯುತವಾದ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ನಾವು ಕೂಡ ನಮ್ಮ ಪೂರ್ವಜರ ರೀತಿ ಬೇರೆಯವರ ಮನೆಗಳಲ್ಲಿ ಜೀತ ಮಾಡಿಕೊಂಡು ಅಥವಾ ಕೂಲಿಗಳು ಮಾಡಿಕೊಂಡು ನಮ್ಮ ನಿಕೃಷ್ಟವಾದ ಜೀವನವನ್ನು ನಡೆಸುವಂಥ ಪರಿಸ್ಥಿತಿ ಖಂಡಿತವಾಗ್ಲೂ ನಮ್ಮ ಜನ್ರೇಷನ್ಗೂ ಇರ್ತಿತ್ತು. ಶಿಕ್ಷಣ ಸಿಕ್ಕಲಿಲ್ಲ ನಮ್ಮ ಕೈಗೆ. ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಂತಹ ಶೈಕ್ಷಣಿಕ ಅವಕಾಶಗಳು, ಸರ್ಕಾರದ ಯೋಜನೆಗಳು, ಸಂವಿಧಾನಿಕ ಆಶಯಗಳು ಏನು ಅನುಷ್ಠಾನ ಆಗಿತ್ತು ಆ ಅವಕಾಶ ಸಿಕ್ಕಿಲ್ಲ ಅಂತಿದ್ರೆ ಖಂಡಿತವಾಗ್ಲೂ ನಾವು ಗೌರವಯುತವಾದ ಜೀವನವನ್ನು ಕಟ್ಕೊಳ್ಳೋಕೆ ಸಾಧ್ಯನೇ ಇರ್ತಿಲ್ಲ, ಮರೀಚಿಕೆಯಾಗಿ ಹೋಗ್ತಾ ಇತ್ತು. ನೀವಾಯಿತು ಬೆಂಗಳೂರು ಯೂನಿವರ್ಸಿಟಿಗೆ ಬಂದ್ರಿ, ನೀವು ನಿಮ್ಮ ಸಂಶೋಧನೆಯನ್ನು ಮಾಡಿದ್ರಿ, PhD ಮಾಡಿದ್ರಿ. ಅದೆಲ್ಲ ಆದಮೇಲೆ ಇದರಲ್ಲೇ ಮುಂದುವರಿಬೇಕು ಅಂತ ನಿಮ್ಗೆ ಅನಿಸ್ತು. ಸಿಕ್ಕಿರೋ ಅವಕಾಶಗಳ ಬಗ್ಗೆ ಇವತ್ತಿಗೆ ಏನು ಅನ್ಸುತ್ತೆ ನಿಮಗೆ? ತುಮಕೂರು VVL ನೀವು ಮಾಡಿದಂಥ ಬದಲಾವಣೆ ಇರ್ಬೋದು ಅಥವಾ ನಿಮ್ಮ ಅಧ್ಯಯನ ನಂತರದಲ್ಲಿ ಇಲ್ಲಿ ಬಂದು ಮುಕ್ತ ವಿಶ್ವವಿದ್ಯಾಲಯದಲ್ಲೂ ತಾವು ಕೆಲಸ ಮಾಡಿದ್ದೀರಿ. ನಿಮ್ಗೆ ಈ ಸಿಕ್ಕಿರೋ ಅವಕಾಶಗಳ ಬಗ್ಗೆ ಏನು ಅನಿಸುತ್ತೆ? ನಾವು ಸರ್ಕಾರದ ಕಲಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿನ ಜೊತೆಗೆ 2 ಭಾಳ ಪ್ರಮುಖವಾದ ಅವಕಾಶಗಳು ಸಿಕ್ತು. ಒಂದು, ವಿದ್ಯಾರ್ಥಿ ಸಂಘಟನೆ ಭಾಳ ಉಚ್ಚಾಯ ಸ್ಥಿತಿಯಲ್ಲಿತ್ತು. ವಿದ್ಯಾರ್ಥಿ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ತು. ನಮ್ಮ ಆರ್ಟ್ಸ್ ಕಾಲೇಜಿನ ಆಗಿನ ವಿದ್ಯಾರ್ಥಿ ನಾಯಕರು ಪುಟ್ಟಣ್ಣ ಅವರು, ಅವರ ನಾಯಕತ್ವದಲ್ಲಿ ನಮ್ಮ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ರಾಮನಗರ, ಚನ್ನಪಟ್ಟಣ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕನಕಪುರ, ಕೋಲಾರ, ತುಮಕೂರು ಇಲ್ಲಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಜಾಸ್ತಿ ಸಂಖ್ಯೆಯಲ್ಲಿದ್ವಿ. ನಮ್ಮಗಳಿಗೆ ಏನಾದರೂ ಒಂದಷ್ಟು ಸಮಸ್ಯೆಗಳಾದಾಗ ಈ ವಿದ್ಯಾರ್ಥಿ ಸಂಘಟನೆ ನಮ್ಮ ಜೊತೆಗೆ ನಿಲ್ತಿತ್ತು, ನಮ್ಮ ನಾಯಕರು ನಮ್ಮ ಜೊತೆಗೆ ನಿಂತ್ಕೊಳ್ತಿದ್ರು. ಸೊ ಆ ವಿದ್ಯಾರ್ಥಿ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದ ಕಾರಣಕ್ಕೆ ನಮಗೆ ಒಂದಷ್ಟು ಸೋಷಿಯಲ್ ಕಾಂಟ್ಯಾಕ್ಟ್ಸು, ನೆಟ್ವರ್ಕು, ನಮಗೆ ಒಳ್ಳೊಳ್ಳೆ ಡೆಮೋಕ್ರೆಟಿಕ್ ಲೀಡರ್ಸ್ಗಳದ್ದು ಪರಿಚಯ ಆಯಿತು. ಒಂದು. ಇನ್ನೊಂದು, ಆ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಕೂಡ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆ, ರೈತ ಸಂಘಟನೆ, ಮಹಿಳಾ ಸಂಘಟನೆಗಳು ತುಂಬ ಸಕ್ರಿಯವಾಗಿದ್ದಂಥ ಒಂದು ಸಂದರ್ಭ. ಆಗ ದಲಿತ ಸಂಘಟನೆಗಳು ಆಯೋಜಿಸಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸಕ್ರಿಯವಾಗಿ ನಮಗೆ ಭಾಗವಹಿಸುವಂಥ ಅವಕಾಶ ಸಿಕ್ತು. ಸೊ ಈ 2 ಕಾರಣಕ್ಕೆ ವಿದ್ಯೆ ಜೊತೆಗೆ ಒಂದಷ್ಟು ಪ್ರಜ್ಞೆ, ಅಂಬೇಡ್ಕರ್ ಅವ್ರನ್ನ ಓದ್ಕೊಳ್ಳುವಂಥ ಅವಕಾಶ ಸಿಕ್ತು. ಅಂಬೇಡ್ಕರ್ ಅವ್ರನ್ನ ಓದ್ಕೊಳ್ಳೋ ಅವಕಾಶ ಸಿಕ್ಕಿದಾಗ ನಿಜವಾಗಿ ನಮಗೆ ಪ್ರಜ್ಞೆ ಬಂದಿದ್ದು. ಸೊ ಪ್ರಜಾತಂತ್ರ ಅಂದರೆ ಏನು, ಈ ಸಮಾಜದ ಈ ಸೋಷಿಯಲ್ ಫ್ಯಾಬ್ರಿಕ್ಕು ಏನು, ಮೇಲು ಕೀಳು, ಹಲವರು ಕನಿಷ್ಠ, ಕೆಲವರು ಮಾತ್ರ ಶ್ರೇಷ್ಠ ಅನ್ನುವ ಸಾಮಾಜಿಕ ಪರಿಕಲ್ಪನೆ ಅಂದರೆ ಅದನ್ನು ಗ್ರಹಿಸೋದು ಕ್ರಮ ಹೇಗೆ ಅನ್ನುವಂಥ ಪ್ರಜ್ಞೆ ಬಂದಿದ್ದು ಆಗ ನಾನು ವಿದ್ಯಾರ್ಥಿ ದೇಶದಲ್ಲೇ ಅಂಬೇಡ್ಕರ್ ಅವರ ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ
ಕೆಲವಾರು ಭಾಷಣಗಳು ಅದಕ್ಕೆ ನನಗೆ ಪ್ರೇರಣೆ, ದಲಿತ ಸಂಘಟನೆಗಳ ಒಂದು ಸಂದರ್ಭದಲ್ಲಿ, ವಿದ್ಯಾರ್ಥಿ ಸಂಘಟನೆಗಳ ಸಂದರ್ಭದಲ್ಲಿ. ಸೊ ಆಗ ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಓದ್ಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಪ್ರಜ್ಞೆ ಬಂತು. ಅಂಬೇಡ್ಕರ್ ಅವರು ಶೋಷಿತ ವರ್ಗದ ಸಮುದಾಯದವರು ಈ ಎಜುಕೇಷನ್ನಲ್ಲಿ ಸಿಕ್ಕಿರ್ತಕ್ಕಂಥ ರಿಸರ್ವೇಷನ್ನು ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ಬಳಸ್ಕೊಂಡು ಅವರು ಉನ್ನತ ಮಟ್ಟಕ್ಕೆ ಹೋಗಿ ಮತ್ತು ಅದ್ರ ಜೊತೆಗೆ ಪೇ ಬ್ಯಾಕ್ ಟು ಸೊಸೈಟಿ ಅನ್ನುವ ಪರಿಕಲ್ಪನೆಯನ್ನು ಅಳವಡಿಸ್ಕೊಂಡು ಈ ಸೋತೆ ಸಮುದಾಯದ ಪರವಾಗಿ ಒಂದು ಸ್ಟ್ರಾಟಜಿಕ್ ಪೊಸಿಷನಲ್ಲಿ ಕೂತ್ಕೊಂಡು ಆ ಸಮುದಾಯಗಳನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲ ಮಾಡಬೇಕು ಅನ್ನುವಂಥ ಒಂದು ಆಶಯ ಅಂಬೇಡ್ಕರ್ ಅವ್ರದ್ದು ಏನಿತ್ತಲ್ಲ, ಅದು ನನ್ನ ಹೃದಯದಲ್ಲಿ ಮತ್ತು ಮೆದುಳಲ್ಲಿ ಬಲವಾಗಿ ಕೂತ್ಕೋತು. ಸೊ ಹಾಗಾಗಿ ನಾನು ಶ್ರಮ ವಹಿಸಿ ನನ್ನ ಎಲ್ಲ ಎಜುಕೇಷನಲ್ಲಿ ಕಂಪ್ಲೀಟ್ ಮಾಡಿಕೊಂಡು ನಾನು ಈ ಒಂದು ಯೂನಿವರ್ಸಿಟಿನಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥ ಒಂದು ಗೋಲ್ ಸೆಟ್ ಮಾಡಿಕೊಂಡು ಬದ್ಧತೆಯಿಂದ ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಷನ್ನು, ಪ್ರಿಪರೇಷನ್ಸು, ರಿಸರ್ಚು, ರಿಕ್ವೈರ್ಮೆಂಟ್ಸು ಎಲ್ಲನೂ ಮಾಡಿಕೊಂಡು ನಾನು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿದೆ. ಸೊ ಆ ಅಂಬೇಡ್ಕರ್ ಅವರು ಏನಾದರೂ ನಮ್ಮ ಹೃದಯಕ್ಕೆ ಮೆದುಳಿಗೆ ಹೋಗಿಲ್ಲ ಅನ್ನೋದಾದರೆ ನನಗೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ನಮಗೆ ನಾನು MSW ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ತುಂಬ ಅವಕಾಶ ಇತ್ತು. ಸೊ ಆದರೆ ನನಗೆ ಅಂಬೇಡ್ಕರ್ ಅವರ ಆಶಯ ಒಂದು ವಿಶ್ವವಿದ್ಯಾಲಯ ಅಧ್ಯಾಪಕನಾಗಬೇಕು, ಅದ್ರ ಜೊತೆಗೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು, ಸಾಮಾಜಿಕ ನ್ಯಾಯವನ್ನು ಬದ್ಧತೆಯಿಂದ ಮಾಡಬೇಕು ಅನ್ನುವಂಥ ಒಂದು ನನ್ನ ಮನಸ್ಸಲ್ಲಿ ಏನು ನಾಟಿತ್ತು ಅದು ಆ ಕಾರಣಕ್ಕೆ ನಾನು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸುವಂಥ ಅವಕಾಶ ಸಿಕ್ತು. ವಿದ್ಯಾರ್ಥಿ ಚಳವಳಿಯಿಂದ ಅನೇಕರು ಬಂದಿದ್ದಾರೆ, ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ, ಪಾಲಿಸಿ ಮೇಕರ್ಸ್ ಆಗಿದ್ದಾರೆ, ಎಲ್ಲವೂ ಆಗಿದ್ದಾರೆ. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಂಬೇಡ್ಕರ್ ಹೊರತಾಗಿ ನಿಮ್ಮ ಸಮಕಾಲೀನರಿರ್ಬೋದು ಅಥವಾ ಅದಕ್ಕಿಂತ ಮುಂಚಿನವರು ಯಾರಾದರೂ ಪ್ರಭಾವ ಬೀರಿದ್ದಾರಾ? ಹೌದು. ನನಗೆ ಅತ್ಯಂತ ಹೆಚ್ಚು ಪ್ರಭಾವ ಬೀರಿದವರು ಈಗ ಬೆಂಗಳೂರು ನಗರ ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಪುಟ್ಟಣ್ಣ. ಅವರು ಒಂದು ಲೀಡರ್ಶಿಪ್ಪು ನನಗೆ ತುಂಬ ಅವ್ರ ಮೇಲೆ ಪ್ರಭಾವ ಬೀರ್ತು. ವಿಶೇಷವಾಗಿ ನಮ್ಮೊಳಗಡೆ ನೈತಿಕತೆ, ಸಮಾಜದ ಬಗೆಗಿನ ಬದ್ಧತೆ, ಅದಾದಮೇಲೆ ಹಾರ್ಡ್ ವರ್ಕಿಂಗ್ ಯಾವ ಥರ ಮಾಡಬೇಕು ಅಂತ, ಇನ್ಕ್ಲೂಸಿವ್ ಪರ್ಸ್ಪೆಕ್ಟಿವ್ ಯಾವ ಥರ ಇರಬೇಕು ಅನ್ನೋದನ್ನು ನಮಗೆ ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತವರು. ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಏನಾದರೂ ಮಾಡಿದಾಗ ಅದನ್ನು ತಿದ್ದಿ ನಮ್ಮ ಗುರಿಯನ್ನು ಯಾವುದೇ ಕಾರಣಕ್ಕೆ ಸಾಧಿಸದೇ ಇರಬಾರ್ದು. ಮತ್ತು ಯಾವುದೇ ರೀತಿಯ ಬೇರೆ ಬೇರೆಯ ಒಂದು ಹವ್ಯಾಸಗಳಿರ್ಬೋದು ಅಥವಾ ಆಕರ್ಷಣೆಗಳು ಒಳಗಾಗೋ ಕೂಡುದು ನಾವು ಗುರಿ ಮುಟ್ಟುವರೆಗೂ ಅದನ್ನು ಬದ್ಧತೆಯಿಂದ ನಡೆಸ್ಕೊಂಡು ಹೋಗಬೇಕು ಅನ್ನೋದು ನಂತರ ಸುಮಾರು ಒಂದು ಸಾವಿರಾರು ಜನರನ್ನು ಅವರು ಈ ಥರ ಗೈಡ್ ಮಾಡಿದ್ದಾರೆ. ಈಗ ಇಲ್ಲಿ ನೂರಾರು ಜನ ಡಿಗ್ರಿ ಕಾಲೇಜು ಮತ್ತು PU ಕಾಲೇಜು ಪ್ರೊಫೆಸರ್ಸ್ ಇದ್ದಾರೆ, ಅದರಲ್ಲಿ ಅಧಿಕಾರಿಗಳಿದ್ದಾರೆ. ನಾವೊಂದು ದೊಡ್ಡ ಟೀಮೇ ಇತ್ತು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಓದಿದಂಥ. ಕನಿಷ್ಠ ಈಗಲೂ ಒಂದೊಂದು ಸಾರಿ ನಾವು ಯಾರಾದರೂ 6 ಮಂತ್ 1 ಇಯರ್ ಸೇರಿಕೊಂಡ್ರೆ ಕನಿಷ್ಠ ಅಂದರೆ 3,000-4,000 ಜನ ಸೇರ್ಕೊಳ್ತೀವಿ. ಅಷ್ಟು ಒಂದು ದೊಡ್ಡ ಸ್ಟೂಡೆಂಟ್ ವಿಂಗ್ ಅದು. ಸೊ ಹಾಗಾಗಿ ಅವಾಗ ಇತ್ತ ಅಂದರೆ ವರ್ಗ ಜಾತಿ ತಾರತಮ್ಯ ನಿಮ್ಮ ಗ್ರೂಪಲ್ಲಿ ಇತ್ತ ಅಥವಾ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ? ಇಲ್ಲ, ನಾವು ಸ್ಟೂಡೆಂಟ್ ಅಂತ ಬಂದಾಗ ಅದೊಂದೇ ಸಮುದಾಯ. ಅಲ್ಲಿ ಎಲ್ಲೂ ನಮಗೆ ಈ ಥರ ಶೋಷಣೆಗಳು ಆ ಥರದ್ದು ಈ ಥರದ್ದು ಕಾಣಿಸ್ತಾ ಇರಲಿಲ್ಲ, ಅನುಭವ ಆಗಿಲ್ಲ. ಅಲ್ಲಿ ಅನುಭವ ಆಗಿಲ್ಲ. ಬಟ್ ಅಲ್ಲಿಯವರೆಗೂ ನಮ್ಮ ಬ್ಯಾಕ್ಗ್ರೌಂಡಲ್ಲಂತೂ ಅದು ಸಾಕಷ್ಟು ಅನುಭವಗಳು. ಈ ಪುಟ್ಟಣ್ಣ ಅವ್ರನ್ನ ನೀವು ಪ್ರಸ್ತಾಪ ಮಾಡಿದ್ರೆ ಅವ್ರು ರಾಜಕೀಯದ ಕಡೆಗೆ ಹೋದ್ರು. ನಿಮ್ಗೆ ಆ ಥರದೊಂದು ಅವಕಾಶ ಇತ್ತು, ಚಳುವಳಿ ಹಿನ್ನೆಲೆ ಇತ್ತು, ಕುಟುಂಬ ಇತ್ತು, ಬಹುಜನ ವಿದ್ಯಾರ್ಥಿ ಸಂಘಟನೆ ಆ ಥರದ್ದೆಲ್ಲವೂ ಬಂತು. ನೀವು ಯಾಕೆ ರಾಜಕೀಯದ ಕಡೆ ಹೋಗಲಿಲ್ಲ? ಆಸಕ್ತಿ ಇರಲಿಲ್ವಾ? ಇಲ್ಲ, ರಾಜಕೀಯದ ಆಸಕ್ತಿ ಅಂದರೆ ನಾವು ಸ್ಟೂಡೆಂಟ್ ಆರ್ಗನೈಸೇಷನಲ್ಲಿ ಇದ್ವಿ, ಚಳುವಳಿ ಪ್ರಮುಖವಾಗಿತ್ತೇ ಹೊರತು ರಾಜಕಾರಣಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಲೀಡರಾಗಿ ಪುಟ್ಟಣ್ಣವರು ಒಬ್ಬರು ರಾಜಕಾರಣದಲ್ಲಿರಬೇಕು. ನಾವು ಚಳುವಳಿಯನ್ನು ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಚಳುವಳಿ ಅಂದರೆ ಬರೀ ಕೇವಲ ರಸ್ತೆಯಲ್ಲಿ ನಿಂತ್ಕೊಂಡು ಡೌನ್ ಅನ್ನೋದಾಗಲಿ ಅಥವಾ ಬೇರೆ ಬೇರೆ ಚಟುವಟಿಕೆಗಳಾಗಿರೋದು ಮಾತ್ರ ಅಲ್ಲ. ಸಂಘಟನೆ ಅಥವಾ ಚಳುವಳಿ ಅಂದರೆ ಏನು ಅಂದರೆ ನೀನು ಒಬ್ಬ ಅಧಿಕಾರಿಯಾಗಿ ಒಬ್ಬ ಅಧ್ಯಾಪಕನಾಗಿ ಕೂಡ ನೀನು ಸಾಮಾಜಿಕ ನ್ಯಾಯವನ್ನು ಕಾಪಾಡೋದಕ್ಕೆ, ಸಂಘಟನೆ ಮಾಡೋದಕ್ಕೆ, ಶಿಕ್ಷಣ ಸಂಘಟನೆ ಹೋರಾಟಗಳನ್ನ ಕಟ್ಟೋದಕ್ಕೆ ಮತ್ತು ಸಾಮಾಜಿಕ ನ್ಯಾಯವನ್ನು ಶೋಷಿತ ವರ್ಗದ ಪರವಾಗಿ ನಿಂತು ಕಾರ್ಯನಿರ್ವಹಿಸೋದಕ್ಕೆ ಕೂಡ ಒಂದು ಚಳುವಳಿ ಅಂತ ಬಹಳ ಸರಿ ಹೇಳಿದ್ದಾರೆ. ಅದೇ ಅಂಬೇಡ್ಕರ್ ಹೇಳ್ತಾರೆ ಎಲ್ಲ ಬದಲಾವಣೆಗೆ ರಾಜಕೀಯ ಅಧಿಕಾರ ಬಹಳ ಮುಖ್ಯ ಅಂತ. ರಾಜಕೀಯ ಅದೇ ಪೊಲಿಟಿಕಲ್ ಕೀ ಈಸ್ ದಿ ಮಾಸ್ಟರ್ ಕೀ ಅನ್ನುವಂಥದ್ದು ಅಂಬೇಡ್ಕರ್ ಅವರ ಆಶಯ. ಅದು ಅವರ ಆಶಯ ಪೂರ್ಣ ಪ್ರಮಾಣದಲ್ಲಿ ಏನು ಈಡೇರಲಿಲ್ಲ. ಬಟ್ ನಾನು ರಾಜಕೀಯದ ಬಗ್ಗೆ ಆಸಕ್ತಿ ಇರಲಿಲ್ಲ, ಚಳುವಳಿಗಳ ಬಗ್ಗೆ ಆಸಕ್ತಿ ಇತ್ತು. ಅದ್ರ ಜೊತೆಗೆ ಹೆಚ್ಚು ಓದ್ಕೊಂಡು ಒಬ್ಬ ಅಧ್ಯಾಪಕನಾಗಿ ನಾನು ಬರೀ ನನ್ನ ಸ್ಟೂಡೆಂಟಿಗೆ ಮಾತ್ರ ಅಲ್ಲ,
ಒಬ್ಬ ಯೂನಿವರ್ಸಿಟಿ ಟೀಚರ್ ಅಂದರೆ ಒಂದು ಸೊಸೈಟಿಗೆ ಲೀಡರ್, ಒಂದು ಸೊಸೈಟಿಗೆ ಲೀಡರ್ಶಿಪ್ ಕೊಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಆಯಿತು. ಡನ್. ಈಗ ನೀವು ತುಮಕೂರಿನಲ್ಲಿ ಇದ್ದ ಸಂದರ್ಭದಲ್ಲಿ, ತುಮಕೂರು ವಿವಿಲ್ ಕೆಲಸ ಮಾಡುವಾಗ ದಲೈ ಲಾಮಾ ಅವ್ರನ್ನ ಹಲವಾರು ಬಾರಿ ಕರೆಸಿದ್ದೀರಿ. ಬೌದ್ಧ ಧರ್ಮದ ಬಗ್ಗೆ ವಿಶೇಷ ಆಸಕ್ತಿ ಇದೆ, ಅದ್ರ ಬಗ್ಗೆ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಿ. ಹೇಗೆ ಈ ಆಸಕ್ತಿ, ಯಾಕೆ ಅಂಬೇಡ್ಕರ್ ಚಿಂತನೆಯ ಹಿನ್ನೆಲೆಯಲ್ಲಿನ ನೀವು ಕೂಡ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿದ್ರೆ ನನಗೆ ಗೊತ್ತಿಲ್ಲ, ಮಾಹಿತಿ ಕೇಳ್ತಾ ಇದ್ದೀನಿ. ಅಲ್ಲ, ಸಾಮಾನ್ಯವಾಗಿ ಅಂಬೇಡ್ಕರ್ ಇಸಮ್ ಅಂದ ತಕ್ಷಣ, ಅಂಬೇಡ್ಕರ್ ರೈಟ್ ಅಂದ ತಕ್ಷಣ ಬುದ್ಧತ್ವ ಸರ್ವೇ ಸ್ವಾಭಾವಿಕವಾಗಿ ಅವನೊಳಗಡೆ ಇರುತ್ತೆ. ಗೌತಮ್ ಬುದ್ಧನ ಟೀಚಿಂಗ್ಸ್ ಅಂದ ತಕ್ಷಣ ಅದು ಒಂದು ಧರ್ಮ ಅನ್ನುವ ಪರಿಕಲ್ಪನೆ ಬರೋದಿಲ್ಲ. ಅದು ವೇ ಆಫ್ ಲೈಫು. ಬುದ್ಧನ ಎಲ್ಲ ಚಿಂತನೆಗಳ ಒಳಗಡೆ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ, ನೈತಿಕವಾದ ಜವಾಬ್ದಾರಿ ಇರುತ್ತೆ. ನಾವೇನು ಪರ್ಸ್ನಲ್ ಮೊರಾಲಿಟಿ ಅಂತೀವಿ, ಸೋಷಿಯಲ್ ಮೊರಾಲಿಟಿ ಅಂತೀವಿ, ಪೊಲಿಟಿಕಲ್ ಮೊರಾಲಿಟಿ ಅಂತೀವಲ್ವಾ, ಇದಿಷ್ಟು ಬುದ್ಧನ ಬೋಧನೆಗಳಲ್ಲಿ ಸಿಗುತ್ತೆ. ಅದಕ್ಕೆ ಅಂಬೇಡ್ಕರ್ ಬರೀ ಕೇವಲ ಒಂದು ಧಾರ್ಮಿಕವಾಗಿ ಒಂದು ಗುಡಿ ಅಂತ ಮಾತ್ರ ಅಲ್ಲ, ನಮ್ಮಲ್ಲಿ ಒಳಗಡೆ ಇರುವ ನೈತಿಕ ಸ್ಥೈರ್ಯನೂ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ, ಒಂದು ಸೋಷಿಯಲ್ ಮೊರಾಲಿಟಿ, ಪರ್ಸ್ನಲ್ ಮೊರಾಲಿಟಿನೂ ಜಾಸ್ತಿ ಆಗಬೇಕು ನಮ್ಮ ಒಳಗಡೆ ಇರಬೇಕು ಅನ್ನೋ ಕಾರಣಕ್ಕೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅನ್ನೋಂಥ ಕಾಲ್ ಮಾಡಿದರು. ನನಗೂ ಕೂಡ ಅದು ಆಸಕ್ತಿ ಕ್ಷೇತ್ರ. ನಮ್ಮೇಲೆ ನಾನು ಅಂಬೇಡ್ಕರ್ ಅವರ ಬುದ್ಧ ಅಂಡ್ ಹಿಸ್ ಧಮ್ಮ ಪುಸ್ತಕವನ್ನು ಓದಿದ ಮೇಲೆ ನನಗೆ ಅದಾದಮೇಲೆ ಅಂಬೇಡ್ಕರ್ ಅವರ ಪುಸ್ತಕ ಅನಿಲೇಷನ್ ಆಫ್ ಕಾಸ್ಟು, ಆಮೇಲೆ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯನ್ ಇಂಡಿಯಾ ಪುಸ್ತಕಗಳನ್ನ ಓದಿದ ಮೇಲೆ ಭಾರತದ ಚಾರಿತ್ರಿಕ ಹಿನ್ನೆಲೆ ಏನು, ಈ ಬೌದ್ಧ ಧರ್ಮದ ಉಗಮ ಹೇಗಾಯಿತು, ಕ್ರಿಸ್ತಪೂರ್ವ 5 ಮತ್ತು 6ನೇ ಶತಮಾನದಲ್ಲಿ ಎಲ್ಲ ಭಾರತೀಯರು ಯಾವ ಧರ್ಮವನ್ನು ಅಥವಾ ಯಾವ ಚಿಂತನೆಯ ದಾರಿ ಒಳಗಡೆ ಇದ್ದರು ಅನ್ನುವಂಥ ಎಲ್ಲ ಒಂದು ಫ್ಯಾಕ್ಚುಯಲ್ ಎವಿಡೆನ್ಸಸ್ ಗೊತ್ತೇ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಆಯಿತು. ಸೊ ಹಾಗಾಗಿ ಬೌದ್ಧ ಧರ್ಮ ಭಾರತದ ಮೂಲ ಸಾಂಸ್ಕೃತಿಕ ನೆಲೆಗಟ್ಟದು. ಸೊ ಇವಾಗಿನ ಎಲ್ಲರೂ ಕೂಡ ಗೌತಮ 5 ಮತ್ತು 6ನೇ ಶತಮಾನದ ಭಾರತವನ್ನು ನೀವು ನೋಡೋದಾದರೆ, ಅಶೋಕನ ಕಾಲದ ಭಾರತವನ್ನು ನಾವು ನೋಡೋದಾದರೆ, ಭಾರತೀಯರೆಲ್ಲರೂ ಕೂಡ ಗೌತಮ ಬುದ್ಧನ ಚಿಂತನೆಗಳ ಮತ್ತು ಅವರ ಬೋಧನೆಗಳನ್ನು ಜನಜೀವನದಲ್ಲಿ ಅನುಸರಿಸ್ಕೊಂಡು ಬರ್ತಾ ಇದ್ದಂಥವ್ರು. ಉದಾಹರಣೆಗೆ ನಿಮಗೆ ತ್ರಿಸರಣ, ಪಂಚಶೀಲ, ಅಷ್ಟಾಂಗ ಮಾರ್ಗ, ಆರ್ಯಸತ್ಯಗಳು, ಪಾರಾಮಿತಗಳು ಅಥವಾ ಬುದ್ಧನ ಜಾತಕ ಕಥೆಗಳು ಅಥವಾ ತ್ರಿಪೀಠಕಗಳನ್ನ ಓದಿದ್ರೆ ಇವತ್ತು ನಮ್ಮ ಭಾರತದ ಸಂವಿಧಾನದೊಳಗಡೆ ಏನಿದೆ, ಸಂವಿಧಾನ ಓದಂಗೆ ಆಗುತ್ತೆ ನಿಮ್ಗೆ. ಅದನ್ನೆಲ್ಲ ಓದಿದ್ರೆ ನಿಮಗೆ ಪಂಚಶೀಲ, ಅಷ್ಟಾಂಗ ಮಾರ್ಗಗಳನ್ನೆಲ್ಲ ಓದ್ತಾ ಇದ್ರೆ ಎಲ್ಲ ನಮ್ಮ ಸಂವಿಧಾನದಲ್ಲಿ ಏನೇನಿದೆ ಇದೆಲ್ಲ ಇದೆಯಲ್ಲ ಇದು ಅನಿಸುತ್ತೆ ನಮಗೆ. ಹಾಗೆ ಪ್ರಜಾತಾಂತ್ರ ವ್ಯವಸ್ಥೆ ಅಥವಾ ಒಂದು ಪ್ರಜಾತಂತ್ರ ವ್ಯವಸ್ಥೆ, ಒಂದು ಮೌಲ್ಯಗಳು ನಮ್ಮ ಸುತ್ತಮುತ್ತ ವೈಯಕ್ತಿಕ ಬದುಕಿನಲ್ಲಿ, ಕೌಟುಂಬ ಬದುಕಿನಲ್ಲಿ, ಸಾಮಾಜಿಕ ಬದುಕಿನಲ್ಲಿ, ಶೈಕ್ಷಣಿಕ ಬದುಕಿನಲ್ಲಿ ನಾವು ರೂಢಿಸ್ಕೋಬೇಕಾದ್ರೆ ಬುದ್ಧನನ್ನು ಓದಿದ್ರೇ ನಮಗೆ ಅದು ಪ್ರಜ್ಞೆ ಬರುವಂಥದ್ದು. ಸೊ ಹಾಗಾಗಿ ಬುದ್ಧಾಂಡಿಸ್ತಮ ಓದಿ ಆನಂತರ ಬೌದ್ಧ ಚಿಂತನೆಗಳ ಬಗ್ಗೆ ನಾನು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಇದರೊಳಗಡೆ ಮಾನವೀಯತೆ ಇದೆಯಲ್ಲ, ಇದರೊಳಗಡೆ ಮನುಷ್ಯತ್ವ ಇದೆಯಲ್ಲ, ಇದರೊಳಗಡೆ ಸಾಮಾಜಿಕ ನ್ಯಾಯ ಇದೆಯಲ್ಲ, ಇದರೊಳಗಡೆ ಪ್ರಜಾತಂತ್ರ ವ್ಯವಸ್ಥೆ ಇದೆಯಲ್ಲ, ಇದರೊಳಗಡೆ ಸಮಾನತೆ ಇದೆಯಲ್ಲ, ಸಹೋದರತ್ವ ಇದೆಯಲ್ಲ, ಭಾತೃತ್ವ ಇದೆಯಲ್ಲ ಇದರೊಳಗಡೆ ಅನ್ನುವ ಪರಿಕಲ್ಪನೆಯಿಂದ ಬೌದ್ಧ ಅಧ್ಯಯನದಲ್ಲಿ ನನಗೆ ಹೆಚ್ಚು ಆಸಕ್ತಿ ಬಂತು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನಾನು ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ 4 ಬಾರಿ ಬೇರೆ ಬೇರೆ ವರ್ಷಗಳು ದಲೈ ಲಾಮಾ ಅವರು ನಮ್ಮ ತುಮಕೂರು ವಿಶ್ವವಿದ್ಯಾಲಯಕ್ಕೆ ಬಂದು ವಿದ್ಯಾರ್ಥಿಗಳ ಜೊತೆ, ಪಬ್ಲಿಕ್ ಜೊತೆ ಒಂದು ಡಿಸ್ಕೋರ್ಸನ್ನು ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳನ್ನು ಅಟೆಂಡ್ ಮಾಡಿದ್ದಾರೆ. ಅದರ ಜೊತೆಗೆ ಅವರ ಒಂದು ಬೈಲ್ಕೊಪ್ಪಿನಲ್ಲಿ ಸೆರಾಜೆ ಮೊನೆಸ್ಟಿಕ್ ವಿಶ್ವವಿದ್ಯಾಲಯ ಇದೆ. ಆ ವಿಶ್ವವಿದ್ಯಾಲಯದ ಜೊತೆಗೂ ನಾವು ಶೈಕ್ಷಣಿಕ ಒಡಂಬಡಿಕೆ ಮಾಡಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿಸಿದ್ದೀವಿ. ಅಲ್ಲಿಂದ ಬುದ್ಧಿಸ್ಟ್ ಎಕ್ಸ್ಪರ್ಟ್ಸ್ಗಳು, ವಿದ್ವಾಂಸರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಬಂದು ಬೋಧನೆಯನ್ನು ಮಾಡಿದ್ದಾರೆ. ನಮ್ಮ ಯೂನಿವರ್ಸಿಟಿಯ ಪ್ರಾಧ್ಯಾಪಕರು ಅಲ್ಲಿ ಬುದ್ಧಿಸ್ಟ್ ಮಾಂಕ್ಸ್ಗಳಿಗೆ ಕ್ಲಾಸಸ್ಸನ್ನು ಮಾಡಿದ್ದಾರೆ ಬೇರೆ ಬೇರೆ ವಿಷಯಗಳಲ್ಲಿ. ಈ ಥರ ಅನೇಕ ಅಕಾಡೆಮಿಕ್ ಆಕ್ಟಿವಿಟೀಸ್, ಎಕ್ಸ್ಚೇಂಜ್ ಆಕ್ಟಿವಿಟೀಸ್ ಮಾಡಿದ್ದೀವಿ. ಅದರ ಜೊತೆಗೆ ಗಾಂಧಿನಗರದಲ್ಲಿ ಇರ್ತಂಥ ಮಹಾಬೋಧಿ ಸೊಸೈಟಿನಲ್ಲಿ ಕೂಡ ಶೈಕ್ಷಣಿಕ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ನಮ್ಮ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಬಾರಿಗೆ ಬುದ್ಧಿಸ್ಟ್ ಸ್ಟಡೀಸ್ನಲ್ಲಿ PhD ಪ್ರೋಗ್ರಾಮನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ ನಾವು. ಸೊ ಆ PhD ಪ್ರೋಗ್ರಾಮ್ನಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಅದರಲ್ಲಿ ಬುದ್ಧಿಸ್ಟ್ ಸ್ಟಡೀಸ್ನಲ್ಲಿ PhD ಮಾಡಿ PhDಯನ್ನು ಪಡ್ಕೊಂಡಿದ್ದಾರೆ. ವಿದೇಶದಿಂದಲೂ ಬಂದು ಕೂಡ ಅಲ್ಲಿ PhDಯನ್ನು ಮಾಡಿದ್ದಾರೆ. ಓಕೆ, ಅದರಲ್ಲಿ ಡ್ಯಾನ್. ಅಂದರೆ ನೀವು ಬುದ್ಧನ ಬಗ್ಗೆ ಹೇಳುವಾಗ ಬಸವಣ್ಣ ಕೂಡ ಅದನ್ನೇ ಬಹುತೇಕ ಪ್ರತಿಪಾದನೆ ಮಾಡಿದ್ದು. ಹೌದು. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಇವರನ್ನ ಬಿಡಿ ಬಿಡಿಯಾಗಿ ನೋಡ್ತೀರಾ, ಆಲೋಚನೆಯಲ್ಲಿ ಒಂದೇ ಅಂತ ನೋಡ್ತೀರಾ, ಹೇಗೆ ನೋಡ್ತೀರಿ? ಇವರು 3 ಜನದ ತಾತ್ವಿಕತೆಗಳು ಒಂದೇ ಆಗಿದೆ. ಅದು 3 ಜನದ ತಾತ್ವಿಕತೆ ಒಳಗಡೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇದೆ,
ಭಾತೃತ್ವದ ಪರಿಕಲ್ಪನೆ ಇದೆ. ಅದಾದಮೇಲೆ ಪ್ರಜಾತಾಂತ್ರಿಕ ಮೌಲ್ಯಗಳು, ಆಶಯಗಳಿದೆ, ಸಮಾನತಾ ಸಮಾಜದ ಆಶಯಗಳಿದೆ. ಸೊ ಹಾಗಾಗಿ ತಾತ್ವಿಕವಾಗಿ ಮೂರೂ ಜನ ಒಂದನ್ನೇ ಪ್ರತಿಪಾದಿಸ್ತಾರೆ. ಹಾಗಾಗಿ ಈ ಮೂರು ಜನರ ಒಂದು ತಾತ್ವಿಕತೆಯಲ್ಲಿ ಆಕರ್ಷಣೆಗೊಳಗಾಗಿರೋದು ಕೂಡ ನಾನು ಕೂಡ ಒಬ್ಬರು. ಹಾಂ, ಈಗ ನೀವು ಹೇಳಿದ್ರಿ ತುಮಕೂರು ಯೂನಿವರ್ಸಿಟಿಯಲ್ಲಿ ನೀವೇ ತಂದಂಥ ಬದಲಾವಣೆಗಳು ಅಥವಾ ಬೌದ್ಧ ಅಧ್ಯಯನದ ಜೊತೆಗೆ ಯೂನಿವರ್ಸಿಟಿಯ ಒಡಂಬಡಿಕೆಗಳು. ಸಾಮಾನ್ಯವಾಗಿ ಯೂನಿವರ್ಸಿಟಿಗಳ ಮೇಲೆ, ಎಲ್ಲ ಯೂನಿವರ್ಸಿಟಿಗಳ ಮೇಲೆ ಒಂದೊಂದು ಆರೋಪಗಳಿದೆ. ಒಂದೊಂದು ಕಡೆಯಲ್ಲಿ ಒಂದೊಂದು ತತ್ವವನ್ನು, ಸಿದ್ಧಾಂತವನ್ನು ಹೇರ್ತಾರೆ ಅಂತ. ಬಹುತೇಕ ಅದು ಕೇಸರೀಕರಣ ಅಂತ ನಾವು ಕರೀತಾರೆ. ವೇಮುಲ ಪ್ರಕರಣ ಇರ್ಬೋದು, ಅಥವಾ ಜಾತಿವಾದದ ಕೇಂದ್ರಗಳು ಯಾವುದು ಅಂತಂದ್ರೆ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಾವಲ್ಲಿ ಕೆಲಸ ಮಾಡೋರಾಗಿ, ನೋಡಿರೋರಾಗಿ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ? ಹೌದು, ಇದು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಜಾತಿ ಮೇಲಾಟಗಳು ಇದೆ. ಕೆಲವು ಸಾರಿ ಪ್ರಾಧ್ಯಾಪಕರು, ಇನ್ನು ಕೆಲವು ಸಾರಿ ಆಡಳಿತದವರು, ಬೇರೆ ಬೇರೆ ತಾತ್ವಿಕ ಚಿಂತನೆಗೆ ಆಕರ್ಷಣೆಗೊಳಗಾದಂಥವರು, ಅದರ ಜೊತೆ ಹೊರಗಿನ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳನ್ನು ಮತ್ತು ಅಧ್ಯಾಪಕರುಗಳನ್ನು ಆಕರ್ಷಣೆಗೊಳಗಾಗಿ ಬೇರೆ ಬೇರೆ ತಾತ್ವಿಕ ಚಿಂತನೆಗಳನ್ನು ಏರೋದಕ್ಕೆ ಪ್ರಯತ್ನಗಳು ಅಲ್ಲಲ್ಲಿ ನಡೀತಾ ಇದ್ದಾವೆ. ಅದು ನಿಜ. ಹಾಗಾಗಿ ರೋಹಿತ್ ವೇಮುಲ ಪ್ರಕರಣ ಅದೊಂದು ಬೆಸ್ಟ್ ಎಕ್ಸಾಂಪಲ್ಲು ಭಾರತದಲ್ಲಿ. ಅದರ ಜೊತೆಗೆ ಅಂಥ ಶೋಷಣೆ ಆಗಿರ್ತಕ್ಕಂಥ ಪ್ರಕರಣಗಳು ನೂರಾರಿದ್ದಾವೆ. ಬೆಳಕಿಗೆ ಬರದೇ ಇರೋ ಅಂಥವು ಪ್ರತಿದಿನ ಈಗಲೂ ಕೂಡ ನಡೀತಾ ಇದ್ದಾವೆ ಶೋಷಣೆಗಳು. ಈ ಶೋಷಣೆ ಏನು ಅಂತಂದರೆ, ಮೊದಲು ಏನು ಶೋಷಣೆ ಗ್ರಾಮೀಣ ಪ್ರದೇಶದಲ್ಲಿ ನಡೀತಿತ್ತಲ್ಲ, ಅದು ಸ್ವಲ್ಪ ಅಪ್ಗ್ರೇಡ್ ಆಗಿ ಗ್ರೇಡೆಡ್ ಇನ್ಇಕ್ವಾಲಿಟಿ ಅಂತಲ್ಲ, ಬೇರೆ ಬೇರೆ ಪ್ರಮಾಣದಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ವ್ಯಾಪಕವಾಗಿ ಹರಡಿದೆ ಅದು. ಸೊ ಅದು ನಿಜ ತಾವು ಹೇಳೋದು. ಈಗಲೂ ಕೂಡ ಇಷ್ಟೆಲ್ಲ ಮೆಜರ್ಮೆಂಟ್ ತಗೊಂಡ್ರೂ ಕೂಡ ಒಂದಷ್ಟು ಶೋಷಣೆಗಳು ಅಲ್ಲಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಓಕೆ, ಈಗ ನೀವು ಜಾತಿ ವಿನಾಶವನ್ನ ಪಠ್ಯಕ್ಕೆ ಅಳವಡಿಸಿದ್ರಿ ಅಥವಾ ರಾಜ್ಯ ಮತ್ತು ಅಲ್ಪಸಂಖ್ಯಾತ ಅದೆಲ್ಲವನ್ನ ನೀವು ಅಳವಡಿಸೋ ಸಂದರ್ಭದಲ್ಲಿ ನಿಮಗೇನಾದರೂ ವಿರೋಧಗಳು ಬಂತ? ಅಥವಾ ಬೌದ್ಧ ಧರ್ಮದ ಬಗ್ಗೆ ನೀವು ಅಧ್ಯಯನ ಅಥವಾ ಬೇರೆ ಒಡಂಬಡಿಕೆ ಮಾಡೋ ಸಂದರ್ಭದಲ್ಲಿ ಇಲ್ಲ ಇವರು ಕೂಡ ಒಂದು ಅಂಬೇಡ್ಕರ್ ವಾದವನ್ನ ಪಠ್ಯದಲ್ಲಿ ತರ್ತಿದ್ದಾರೆ, ಆ ಥರದ್ದು ಏನಾದರೂ ವಿರೋಧಗಳು ಅಥವಾ ಆ ಥರದ ಅಡಚಣೆ ಏನಾದರೂ ಬಂದಿತ್ತ ತಮಗೆ? ನೇರವಾಗಿ ಮಾಡಿಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ಥರದ ಒಂದಷ್ಟು ಪ್ರಯತ್ನಗಳು ನಡೀತು. ವಿಶೇಷವಾಗಿ ನಾವು ಇಡೀ ಕರ್ನಾಟಕದಲ್ಲಿ ಲಾ ಕಾಲೇಜಿಂದ ಒಂದು ಅಭಿಯಾನವನ್ನು, ಅಂಬೇಡ್ಕರ್ 3 ಪುಸ್ತಕಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಕರ್ನಾಟಕದ ಯುವಜನತೆಗೆ ಅನ್ನುವಂಥ ಒಂದು ಅಭಿಯಾನ ಏನು ಶುರುವಾಯಿತು, ಅದರಲ್ಲಿ ಕೂಡ ನಾನು ರಾಜ್ಯಮಟ್ಟದ ಅಭಿಯಾನದಲ್ಲಿ ನನ್ನನ್ನು ಕೂಡ ತೊಡಗಿಸ್ಕೊಂಡಿದ್ದೆ. ಈ ಮಾದರಿಯನ್ನು ನಾನು ವಿಶ್ವವಿದ್ಯಾಲಯದಲ್ಲಿ ಕೂಡ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಯೋಚನೆ ಇತ್ತು. ಆವಾಗ ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಜಾಪೆಟ್ ಸರ್ ಅವರ ನೇತೃತ್ವದಲ್ಲಿ ಅದು ಕರ್ನಾಟಕದಾದ್ಯಂತ ಅಭಿಯಾನ ನಡೆಯಿತು. ಕರ್ನಾಟಕ ಸರ್ಕಾರದ ವತಿಯಿಂದಲೇ ನಡೀತದ್ದು. ಅದರಿಂದ ಪ್ರೇರಿತವಾಗಿ ನಾನು ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪದವಿ ಕಾಲೇಜುಗಳಲ್ಲಿ ಕೂಡ ಅಂಬೇಡ್ಕರ್ ಅವರ ಈ 3 ಟೆಕ್ಸ್ಟನ್ನು ಸಾರಾಂಶೀಕರಿಸಿ ವಿದ್ವಾಂಸರನ್ನು ಅದಕ್ಕೆ ತರಬೇತಿಗೊಳಿಸಿ ಈ ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗಳು ಮತ್ತು ಎಲ್ಲ ಡಿಗ್ರಿ ಕಾಲೇಜಸ್ಸು 90 ಡಿಗ್ರಿ ಕಾಲೇಜಸ್ಗಳಲ್ಲೂ ಕೂಡ ಇದನ್ನು ಅಭಿಯಾನವನ್ನು ನಾವು ಆಯೋಜಿಸಿದ್ವಿ. ಅದರಲ್ಲಿ ಅಂಬೇಡ್ಕರ್ ಅವರ ಅನಿಲೇಷನ್ ಆಫ್ ಕ್ಯಾಸ್ಟು, ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ, ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್, ಇವು 3 ಪುಸ್ತಕಗಳನ್ನು ಸಾರಾಂಶೀಕರಿಸಿ ವಿದ್ಯಾರ್ಥಿಗಳಿಗೆ ಒಂದು 2-2.5 ಗಂಟೆಗಳ ಕಾಲ ಅದನ್ನು ಆ ಟೆಕ್ಸ್ಟನ್ನು ಹೇಳ್ಕೊಟ್ಟಿದ್ದೀವಿ. ಹೇಳ್ಕೊಟ್ಟಂಥ ಸಂದರ್ಭ ನಮಗೆ ಅದು ಅನುಭವನೇ ಭಾಳ ದೊಡ್ಡ ಅನುಭವ. ಅದು ಅಲ್ಲಿ ನಾವು ಅದನ್ನು ಡಿಸ್ಕಷನ್ ಮಾಡಿದ ಮೇಲೇ ನಮ್ಗೆ ಆಶ್ಚರ್ಯ ಆಗುತ್ತೆ. ತುಂಬ ಜನ ಆ ಪರ್ಸೆಪ್ಷನ್ ಲೆವೆಲ್ ಹೇಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಂದರೆ ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಅವರನ್ನು ತುಂಬ ಜನ ಶೋಷಿತ ವರ್ಗದವ್ರದ್ದು ವಿದ್ಯಾರ್ಥಿಗಳೇ ಯಾಕೆ ಕೆಲವ್ರಿಗೆ ಮಾತ್ರ ರಿಸರ್ವೇಷನ್ನು ಅಂತ ಪ್ರಶ್ನೆ ಮಾಡಿದ್ದ ಎಕ್ಸಾಂಪಲ್ಸ್ ನಾವು ನೋಡಿದ್ದೀವಿ. ಇನ್ನೂ ಕೆಲವು ಮುಂದೆ ಹೋಗಿ ಕೆಲವು ಮಕ್ಕಳುಗಳು ಮೇಲ್ವರ್ಗದ ಮಕ್ಕಳು ಕೂಡ ಅದನ್ನು ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಅವರ ಪರ್ಸೆಪ್ಷನ್ನೇ ಈ ರಿಸರ್ವೇಷನ್ ಅಂದರೆ ನಮಗಿರೋ ಅವಕಾಶವನ್ನು ಕಿತ್ತು ಯಾರಿಗೋ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಎಕ್ಸ್ಪ್ರೆಷನ್ ಇರ್ತಿತ್ತು ಅವರ ಅಭಿಪ್ರಾಯಗಳಲ್ಲಿ. ಇನ್ನೂ ಕೆಲವು ಕಾಲೇಜುಗಳಲ್ಲಿ ಏನು ನಡೀತಾ ಇತ್ತು ಅಂದರೆ ಆ 3 ಟೆಕ್ಸ್ಟ್ಗಳನ್ನು ಅವರ ಅರ್ಥ ಆದಮೇಲೆ ನಾವು ಯಾವ ರೀತಿ ಶೋಷಣೆ ಅನುಭವಿಸ್ತಾ ಇದ್ದೀವಿ ಅಂತ ಪ್ರಜ್ಞೆ ಆವಾಗ ಬಂದಿದ್ದು. ಅದುವರೆಗೂ ಅವರೆಲ್ಲೋ ರಸ್ತೆಯಲ್ಲಿ ಹೋಗುವಾಗ ನೀರು ಕುಡಿಯೋಕೆ ಅವಕಾಶ ಇಲ್ಲ, ಕೈಯಲ್ಲಿ ನೀರು ಬಿಡಿಸ್ಕೊಂಡು ಕುಡಿತಾ ಇದ್ರು, ಈ ದೇವಸ್ಥಾನಗಳಿಗೆ ಹೋಗುವಾಗಿರಲಿಲ್ಲ. ಇದೇನು ಅನ್ಕೊಬಿಟ್ಟಿದ್ರು ಅವ್ರಿಗೆ ಅಂತಂದರೆ ಇದು ದೈವದತ್ವವಾಗಿ ನಮಗೆ ಹುಟ್ಟಿನಿಂದನೇ ಇದು ಪದ್ಧತಿ ಇರ್ಬೋದೇನೋ, ಇದನ್ನು ಪ್ರಶ್ನೆ ಮಾಡಬೇಕು ಅನ್ನೋ ಪ್ರಜ್ಞೆ ಕೂಡ ಅಲ್ಲಿ ಇರಲಿಲ್ಲ ಆ ಮಕ್ಕಳಿಗೆ. ನಮ್ಮ ಟೆಕ್ಸ್ಟ್ ಕೇಳಿಸ್ಕೊಂಡ ಮೇಲೆ ಅವ್ರಿಗೆ
ಹೌದು ಇದು ಶೋಷಣೆ ಅಲ್ಲ, ನನಗೆ ಈ ಥರ ಅನುಭವ ಆಗಿತ್ತು, ನನಗೆ ಈ ಥರ ಅನುಭವ ಆಗಿತ್ತು, ನನಗೆ ಈ ಥರ ಅನುಭವ ಆಗಿತ್ತು ಅಂತ ಅವ್ರ ಫೀಲಿಂಗನ್ನು ಎಕ್ಸ್ಪ್ರೆಷನ್ ಮಾಡೋಕ್ಕೆ ಅದು ಆರಂಭ ಆಯಿತು. ಹಾಗಾಗಿ ಅದೊಂದು ದೊಡ್ಡ ಅನುಭವ. ಆ ವರ್ಷ ಮಕ್ಕಳಲ್ಲಿ ತುಂಬ ಸಿಗ್ನಿಫಿಕೆಂಟ್ ಚೇಂಜಸ್ ಆಯಿತು. ಅದ್ರ ಜೊತೆಗೆ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಏನು ಮಾಡಿದ್ವಿ, ಆ ವರ್ಷ ಅಂಬೇಡ್ಕರ್ ಅವ್ರದ್ದು ಒಂದು ಫೋಟೋ ಗ್ಯಾಲರಿ ಮಾಡಿದ್ವಿ. ಅಂಬೇಡ್ಕರ್ ಅವರ ಇಡೀ ಜೀವಮಾನ ಸಾಧನೆಯನ್ನು ಈಗಲೂ ಫೋಟೋ ಗ್ಯಾಲರಿ ತುಂಬ ಚೆನ್ನಾಗಿದೆ. ಆ ಫೋಟೋ ಗ್ಯಾಲರಿನಲ್ಲಿ ಅವರ ಒಟ್ಟು ಜೀವನದ ಎಲ್ಲ ಘಟ್ಟಗಳನ್ನು ಪ್ರತಿಬಿಂಬಿಸೋ ಥರ ನಾವು ರೇರ್ ಫೋಟೋಸನ್ನು ತಗೊಂಡು ಬಂದು ಫೋಟೋ ಗ್ಯಾಲರಿ ಮಾಡಿದ್ದೀವಿ. ಮಾತ್ರ ಅದರ ಜೊತೆಗೆ ಅಂಬೇಡ್ಕರ್ ಅವರ ಎಲ್ಲ ಪುಸ್ತಕಗಳು ಮತ್ತು ಅಂಬೇಡ್ಕರ್ ಬಗೆಗಿನ ಇದ್ದಂಥ ಪುಸ್ತಕಗಳು, ಈ ಎಲ್ಲ ಪುಸ್ತಕಗಳದ್ದು ಲೈಬ್ರರಿ ಕೂಡ ಮಾಡಿದ್ವಿ. ಈ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳು, ಭಾಳಷ್ಟು ಕಾಲೇಜ್ ವಿದ್ಯಾರ್ಥಿಗಳು ಅದರಿಂದ ಪ್ರೇರಿತವಾಗಿ ಅಲ್ಲಿ ಒಂದು ಓರಿಯೆಂಟೇಷನ್ ವಿಸಿಟ್ಸ್ ಬರ್ತಾಯಿದ್ರು ಮಕ್ಕಳೆಲ್ಲ ಅಂಬೇಡ್ಕರ್ ಅಧ್ಯಯನ ಕೇಂದ್ರಕ್ಕೆ. ಸೊ ಅವ್ರಿಗೇನು ಅಲ್ಲಿ 3 ಟೆಕ್ಸ್ಟ್ದು ಕ್ಲಾಸ್ ಆಗಿತ್ತು. ಆಮೇಲೆ ಟೆಕ್ಸ್ಟಾಗಿ ಎನಿಲೇಷನ್ ಕ್ಯಾಸ್ಟ್ ಓದ್ತಿದ್ರಲ್ಲ, ಅದರದ್ದೊಂದು ಪ್ರಾಕ್ಟಿಕಲ್ ಪಾರ್ಟಾಗಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರಕ್ಕೆ ಬಂತಾ ಇದ್ರು. ಅವ್ರಿಗೊಂದು ಪ್ರಜ್ಞೆ ಬೆಳೀತಾ ಇತ್ತು. ಸೊ ನನ್ನ ಜವಾಬ್ದಾರಿ ಏನು, ನಾನು ಓದಬೇಕು, ಒಂದು ಅಧಿಕಾರವನ್ನು ಪಡೆದುಕೊಳ್ಬೇಕು, ಸ್ಥಾನಮಾನವನ್ನು ಪಡೆದುಕೊಳ್ಬೇಕು, ಅದಾದಮೇಲೆ ನಾನು ಪೇ ಬ್ಯಾಕ್ ಟು ಸೊಸೈಟಿ ಅನ್ನುವಂಥ ಜವಾಬ್ದಾರಿಯನ್ನು ರೂಢಿಸ್ಕೋಬೇಕು. ಶೋಷಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡೋದು ನನ್ನ ನೈತಿಕ ಜವಾಬ್ದಾರಿ. ನನ್ನ ವೈಯಕ್ತಿಕ ಜೀವನವನ್ನು ರೂಪಿಸ್ಕೊಳ್ಳೋದ್ರ ಜೊತೆಗೆ ಸಮಾಜದ ಕೆಲಸನೂ ಮಾಡಬೇಕು ಅನ್ನೋ ಬದ್ಧತೆ ಮಕ್ಕಳೆಲ್ಲ ಅಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು. ಅದನ್ನು ನಾವು ತುಂಬ ವಿಸಿಬಲ್ ಆಗಿ ಹತ್ತಿರದಿಂದ ಅನುಭವಿಸಿದ್ದೀವಿ, ನೋಡಿದ್ದೀವಿ. ಆ ಸಂದರ್ಭದಲ್ಲಿ ನೀವು ಮತ್ತು ನಿಮ್ಮ ಥರದವರು ಒಂದು ಕಡೆಯಲ್ಲಿ ಈ ಥರ ಅಂದರೆ ಅವರನ್ನು ಎಜುಕೇಟ್ ಮಾಡುವಂಥ ಮತ್ತು ಪ್ರಜ್ಞೆ ಬೆಳೆಸುವಂಥ ಕೆಲಸ ಆಗ್ತಾ ಇದ್ರೆ, ಇನ್ನೊಂದು ಕಡೆ ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ನಿಮಗಿಂತ ಹೆಚ್ಚು ಬಲಿಷ್ಠವಾಗಿ ಇನ್ನೊಂದು ತಂಡ ಬೆಳೀತಿದೆ. ಉದಾಹರಣೆಗೆ ನಾವು ನೋಡಿದ್ರೆ ಗವಾಯಿಯವರ ಮೇಲೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಕಲಾಪ ನಡೆಯುವಾಗಲೇ ಹಲ್ಲೆ ಆಗುತ್ತೆ. ಅದಕ್ಕೇನು ಬರುತ್ತೆ ಅಂತಂದರೆ, ಮೀಸಲಾತಿ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಾರೆ ಅಂತ ವಕೀಲನನ್ನು ಬೆಂಬಲಿಸೋ ಕೆಲಸ ಆಗುತ್ತೆ. ಮಧ್ಯಪ್ರದೇಶದಲ್ಲಿ ಒಬ್ಬ ವಕೀಲ ಅಂಬೇಡ್ಕರನ್ನು ಅತ್ಯಂತ ಕೀಳವಾಗಿ, ತುಚ್ಛವಾಗಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ನೀವೇ ಹೇಳ್ದಂಗೆ ಮೀಸಲಾತಿ ಅನ್ನೋ ಪದವನ್ನು ಇಟ್ಕೊಂಡು, ಅಂದರೆ ಯಾರೆಲ್ಲ ದಲಿತ ಸಮುದಾಯದಿಂದ ಉನ್ನತ ಹುದ್ದೆಗೆ ಹೋಗಿದ್ದಾರೋ ಅವರೆಲ್ಲರೂ ಮೀಸಲಾತಿ ಇದ್ದ ಕಾರಣಕ್ಕೆ ಹೋಗಿದ್ದಾರೆ, ಬೇರೆ ಅರ್ಹತೆ ಇಲ್ಲ ಅನ್ನೋ ಒಂದು ವರ್ಗ ಇದೆ. ಅದು ಅತ್ಯಂತ ಬಲಿಷ್ಠವಾಗಿದೆ, ಪಾಲಿಸಿ ಮೇಕಿಂಗಲ್ಲೂ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇದಕ್ಕೆ ಮೂಲ ಕಾರಣ ನಾವು ಅರ್ಥ ಮಾಡ್ಕೋಬೇಕಾಗಿರೋದು 1946 ಈಗ ಏನು ಸಂವಿಧಾನದ ಪ್ರಕ್ರಿಯೆಗಳು ಪ್ರಾರಂಭ ಆಯಿತು, ಆಗ ಸಂವಿಧಾನ ಎಲ್ಲ ಪೂರ್ತಿ ಬರೆದು ನವೆಂಬರ್ 26ನೇ ತಾರೀಕು 1949ರಲ್ಲಿ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಅರ್ಪಿಸಿ ಪ್ರೆಸ್ ಮೀಟ್ ಮಾಡಿದಾಗ ಹೇಳ್ತಾರೆ, ಏನು ಹೇಳ್ತಾರೆ ಭಾಳ ಕ್ಲಿಯರಾಗಿ ಅಂತಂದರೆ, ನಾನು ಇವತ್ತೇನು ಸಮಾನತಾ ಸಂವಿಧಾನವನ್ನು ನಾನು ಸಬ್ಮಿಟ್ ಮಾಡಿದ್ದೀನಿ, ಇದು ಈಗ 1950 ಜನವರಿ 26ರಂದು ಇದು ಬರುತ್ತೆ ಜಾರಿಗೆ. ಇದು ಭಾರತದ ಒಟ್ಟು ಸಾಮಾಜಿಕ ಜೀವನದಲ್ಲಿ ಒಂದು ಹೊಸ ಯುಗ ಪ್ರಾರಂಭ ಆಗ್ತಾ ಇದೆ. ಆದರೆ ಒಂದು ಭಾರತದ ಜನವಾಸಿಗಳಲ್ಲಿ ಒಂದು ಗೊತ್ತಿರಬೇಕು, ಒಂದು ಪ್ರಜ್ಞೆ ಇರಬೇಕು. ಇನ್ನು ಮುಂದೆ 2000 ವರ್ಷಗಳಿಂದಲೂ ಅಸ್ತಿತ್ವದಲ್ಲಿದ್ದಂಥ ಮನು ಸಂವಿಧಾನಕ್ಕೂ ಈ ದಿನ ನಾನು ಸಮರ್ಪಿಸಿರ್ತಕ್ಕಂಥ ಸಮಾನತಾ ಸಂವಿಧಾನಕ್ಕೂ ಸತತವಾದ ಘರ್ಷಣೆ ಇರುತ್ತೆ. ಈ ಭಾರತದ ಜನ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಈ ಸಂವಿಧಾನವನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿದ ಜವಾಬ್ದಾರಿಯನ್ನು ವಹಿಸ್ಕೊಂಡಲ್ಲಿ ಈ ದೇಶ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುತ್ತೆ, ಸಮಾನತೆ ಬರುತ್ತೆ, ಈ ದೇಶ ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದುತ್ತೆ. ಆ ಜವಾಬ್ದಾರಿ ಈ ದೇಶದ ಜನವಾಸಿಗಳ ಮೇಲಿದೆ ಅನ್ನೋದನ್ನು ಪರ್ಫೆಕ್ಟಾಗಿ ಹೇಳಿದರು. ಆ ಸತತವಾದ ಘರ್ಷಣೆ ಅಂದ್ರಲ್ಲ, ಆ ಸತತವಾದ ಘರ್ಷಣೆಯ ಬೇರೆ ಬೇರೆ ಭಾಗಗಳಿದು. ನೀವು ಹೇಳಿದಂತಹ ಅಪೋಸಿಷನ್ ಏನಿದೆಯಲ್ಲ, ಗವಾಯಿಯವ್ರ ಮೇಲೆ ಎಸೆದ ಪ್ರಕರಣ ಇರ್ಬೋದು, ಇಂಥ ಸಾವಿರಾರು ಘಟನೆಗಳು ನಡೀತಾ ಇದೆ. ಸೊ ಹಾಗಾಗಿ ವಿಶೇಷವಾಗಿ ನಾವು ಯುವಕರು, ವಿದ್ಯಾರ್ಥಿ ಸ್ನೇಹಿತರುಗಳೆಲ್ಲರೂ ಕೂಡ ಯುವಕರು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಸಂವಿಧಾನವನ್ನು ಗೆಲ್ಲಿಸಬೇಕು. ಸಂವಿಧಾನ ಪೂರ್ಣ ಪ್ರಮಾಣದಲ್ಲಿ ಆಚರಣೆಗೆ ಬರಬೇಕು. ಪ್ರತಿಯೊಬ್ಬರೂ ಕೂಡ ಬರೀ ಸರ್ಕಾರದ ಜವಾಬ್ದಾರಿ ಅಂತ ಮಾತ್ರ ಇರಬಾರ್ದು. ನಾವು ಕೂಡ ಸಾಂವಿಧಾನಿಕ ಆಶಯಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಸಮಾನತಾ ಸಂವಿಧಾನ ಅಂದರೆ ಏನು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಂದರೆ ಏನು, ಅವಕಾಶಗಳನ್ನು ದೊರಕಿಸ್ಕೊಡೋದು ಏನು ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಾವು ಕಾರ್ಯನಿರ್ವಹಿಸಿದ್ರೆ, ಮತ್ತು ಅಂಬೇಡ್ಕರ್ ಅವರನ್ನು ಹೆಚ್ಚು ಹೆಚ್ಚು ಓದ್ಕೊಂಡ್ರೆ ನಮಗೆ ಪ್ರಜ್ಞೆ ಬರುತ್ತೆ, ಜವಾಬ್ದಾರಿ ಬರುತ್ತೆ. ಸೊ ಆಗ ಸಹೋದರತ್ವ ಬರುತ್ತೆ, ಎಲ್ಲ ಸಮುದಾಯಗಳ ಒಳಗಡೆ, ಎಲ್ಲ ಧರ್ಮದ ಒಳಗಡೆ ಬರುತ್ತೆ. ಹಾಗಾಗಿ ಎಲ್ಲ
ಆ, ತಾತ್ವಿಕ ಚಿಂತನೆಗಳ ಹಿನ್ನೆಲೆ ಇರುವಂಥವರು ಕೂಡ ಅಂಬೇಡ್ಕರ್ ಅವರ ಆಶಯಗಳನ್ನು ಅರ್ಥ ಮಾಡಿಕೊಂಡು ಅದರೊಳಗಡೆ ಇರುವ ಮನುಷ್ಯಪರ ಕಾಳಜಿಯನ್ನು ಅರ್ಥ ಮಾಡಿಕೊಂಡು ಅದರೊಳಗಡೆ ಇರತಕ್ಕಂಥ ನೈತಿಕ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ನಾವು ಕಾರ್ಯನಿರ್ವಹಿಸಿದ್ರೆ ಖಂಡಿತವಾಗ್ಲೂ ಈ ಘರ್ಷಣೆಗಳು ಯಾವುದೂ ಇರೋದಿಲ್ಲ, ಈ ವೈಮನಸ್ಸುಗಳು ಯಾವುದೂ ಇರೋದಿಲ್ಲ. ಓಕೆ, ಈಗ ಇವತ್ತಿನ ಕಾಲದಲ್ಲಿ ಅಂದರೆ ಪ್ರಸ್ತುತ ಸ್ಥಿತಿಯನ್ನು ನೋಡಿದ್ರೆ ಅಂಬೇಡ್ಕರ್ ಆಲೋಚನೆ, ಚಿಂತನೆ, ಆಶಯಕ್ಕಿಂತ ಹೆಚ್ಚಾಗಿ ಅಂಬೇಡ್ಕರನ್ನು ಒಂದು ರಾಜಕೀಯ ವಸ್ತುವಾಗಿ ಪಕ್ಷಗಳು ಬಳಸುವಂಥ ಪ್ರಕ್ರಿಯೆ ನಡೀತಿದೆ. ಯಾರು ಯಾವ ಸಂದರ್ಭದಲ್ಲಿ ಗೆಲ್ಸಿದ್ರು, ಯಾವ ಸಂದರ್ಭ ಸೋಲ್ಸಿದ್ರು, ಯಾಕೆ ಸೋಲ್ಸಿದ್ರು, ಯಾರು ಎಷ್ಟು ಗೌರವ ಕೊಟ್ಟಿದ್ದಾರೆ, ಈ ಚರ್ಚೆ ಅಗತ್ಯನ ಇವತ್ತಿಗೆ, ಅಥವಾ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿಸೋದು, ಅವರನ್ನು ಅಧ್ಯಯನ ಮಾಡೋದು ಅಗತ್ಯನ? ಏನು ಅನ್ಸುತ್ತೆ ತಮಗೆ? ಅಂಬೇಡ್ಕರ್ ಅವರನ್ನು ಎರಡು ರೀತಿ ಸಮಾಜ ಇವತ್ತು ಗ್ರಹಿಸ್ತಾ ಇದೆ. ಒಂದು ಪ್ರತಿಮೀಕರಣ ಮಾಡೋದು, ಇನ್ನೊಂದು ಅವರ ತಾತ್ವಿಕ ಚಿಂತನೆಗಳನ್ನು ಅರ್ಥ ಮಾಡ್ಕೊಳ್ಳೋದು. ಪ್ರತಿಮೀಕರಣ ಜಾಸ್ತಿ ಆಗ್ತಾ ಇದೆ, ಪೂರ್ಣ ಪ್ರಮಾಣದಲ್ಲಿ ಪ್ರತಿಮೀಕರಣ ಆಗ್ತಾ ಇದೆ. ಈಗ ಎಲ್ಲ ಸಂಘಟನೆಗಳು ಪ್ರತಿಯೊಬ್ಬರು ಕೂಡ ಅಂಬೇಡ್ಕರ್ ಅವರನ್ನು ಪ್ರತಿಮೆಯನ್ನು ನಿಲ್ಲಿಸಿ ಪ್ರತಿಮೀಕರಣದ ಪ್ರಕ್ರಿಯೆಗಳು ಬೇರೆ ಬೇರೆ ಫಾರ್ಮ್ನಲ್ಲಿ ನಡೀತಾ ಇದೆ. ಅದು ಅಂಬೇಡ್ಕರ್ ಯಾವತ್ತೂ ನನ್ನನ್ನು ಪೂಜೆ ಮಾಡಲಿ, ನನ್ನನ್ನು ಪ್ರತಿಮೀಕರಿಸಿ ಅಂತ ಹೇಳಲಿಲ್ಲ. ಅವರು ಹೇಳಿದ್ದು ನನ್ನ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳಿ, ಎಲ್ಲ ರೀತಿಯ ಅಭಿವೃದ್ಧಿಗೆ ಅದು ಸಾಧ್ಯ ಆಗುತ್ತೆ ಅಂತ. ಸೊ ಅಂಬೇಡ್ಕರ್ ಅವರು ಅತ್ಯಂತ ಆಳವಾಗಿ ಸಮಾಜವನ್ನು ಗ್ರಹಿಸಿ ಈ ಇಂಡಿಯನ್ ಸೋಷಿಯಲ್ ಫ್ಯಾಬ್ರಿಕ್ ಯಾವ ರೀತಿ ಇದೆ ಅಂತ ವೈಜ್ಞಾನಿಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಅದರ ಐತಿಹಾಸಿಕ ಹಿನ್ನೆಲೆಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ಕೊಂಡಿದ್ದಾರೆ. ಒಬ್ಬ ಗ್ರೇಟ್ ಸೋಷಿಯಲ್ ಸೈಂಟಿಸ್ಟ್ ಅವರು. ಸೊ ಹಾಗಾಗಿ ಈ ಸಮಾಜವನ್ನು, ಈ ಸೋಷಿಯಲ್ ಫ್ಯಾಬ್ರಿಕ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ಯಾವ ಗ್ರಂಥಗಳನ್ನು ಯಾವ ಸೋಷಿಯಲ್ ಸೈಂಟಿಸ್ಟ್ ಕೊಟ್ಟಿರೋ ಅನಾಲಿಸಿಸನ್ನು ಓದೋ ಅಗತ್ಯ ಇಲ್ಲ. ಅಂಬೇಡ್ಕರ್ ಅವರ ಅನಿಲೇಷನ್ ಆಫ್ ಕಾಸ್ಟನ್ನು ಓದಿದ್ರೆ ಭಾರತದ ಸೋಷಿಯಲ್ ಫ್ಯಾಬ್ರಿಕ್ ಏನಿದೆ, ಇದ್ರ ಹಿಸ್ಟ್ರಿ, ಅದಕ್ಕೆ ಈ ಐತಿಹಾಸಿಕ ಕಾರಣಗಳೇನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದರ ಜೊತೆಗೆ ಸಂವಿಧಾನದವರೆಗೂ ಕೂಡ ನಾವು ಅವರೆಲ್ಲ ಗ್ರಂಥಗಳನ್ನು, ವೇಟಿಂಗ್ ಫಾರ್ ವೀಸಾ ಇರ್ಬೋದು, ಹೂವರ್ ಸುದ್ರಾಸ್ ಇರ್ಬೋದು, ಇವೆಲ್ಲವೂ ಪುಸ್ತಕಗಳು ಈ ಸಮಾಜವನ್ನು, ಹೆಣ್ಮಕ್ಳ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಭಾರತದ ಇತಿಹಾಸನ ಅರ್ಥ ಮಾಡ್ಕೊಳ್ಳೋಕ್ಕೆ, ಶೋಷಿತ ಸಮುದಾಯದ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ವೈಜ್ಞಾನಿಕ ನೆಲೆಗಟ್ಟುಗಳನ್ನ ಕಟ್ಕೊಳ್ಳುತ್ತೆ. ಸೊ ಅವುಗಳಲ್ಲಿ ಉತ್ತರ ಇದೆ, ನಿಜವಾಗ್ಲೂ ಉತ್ತರ ಇದೆ. ಹಾಗಾಗಿ ಎಲ್ಲ ಯುವಕರು ವಿಶೇಷವಾಗಿ ಅಂಬೇಡ್ಕರ್ ಅವರನ್ನು ಓದ್ಕೊಂಡ್ರೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಪಾಸಿಟಿವ್ ಪರ್ಸ್ಪೆಕ್ಟಿವ್ನಲ್ಲಿ ಈ ರೀತಿ ಗೊಂದಲಗಳು, ವೈಮನಸ್ಸುಗಳು, ವಿರೋಧಾಭಾಸ ಯಾವುದೂ ಇರೋದಿಲ್ಲ. ಓಕೆ, ಈಗ ಅಂಬೇಡ್ಕರ್ ಬಗ್ಗೆ ಇನ್ನೊಂದು ವರ್ಗದ ಆರೋಪ ಏನಿದೆ ಅಂತಂದರೆ, ಅಂಬೇಡ್ಕರ್ ಇಂದನೇ ನಮಗೆ ಸಿಕ್ಕಿರುವಂಥ ಅವಕಾಶಗಳು ಅಥವಾ ನಮಗಿದ್ದಂಥ ಸಮಾಜದಲ್ಲಿ ಎಲ್ಲ ಪ್ರಿವಿಲೇಜ್ ಹೊರಟೋಯ್ತು, ಅವರ ಕಾರಣಕ್ಕಾಗಿಯೇ ಹೊರಟೋಯ್ತು. ಮತ್ತು ಅಂಬೇಡ್ಕರ್ ಯೋಚನೆ ಮಾಡಿದ್ದು, ಅವರು ಬರೆದಿದ್ದು, ಅವರು ಆಲೋಚನೆ ಮಾಡಿದ್ದು, ಅವ್ರ ಚಳುವಳಿ ಎಲ್ಲವೂ ಬರೀ ಶೋಷಿತ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿತ್ತು ಅಂತ ಒಳಗೊಳಗೆ ಸಂವಿಧಾನವನ್ನು ವಿರೋಧ ಮಾಡೋದಕ್ಕೆ ಇದೊಂದು ಪ್ರಮುಖವಾದ ಕಾರಣ. ಇದ್ರ ಬಗ್ಗೆ ತಾವೇನು ಅನಿಸಿಕೆ ವ್ಯಕ್ತಪಡಿಸ್ಬೋದು? ಇದು ರಾಂಗ್ ನೋಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಬೇಡ್ಕರು ಉದಾಹರಣೆಗೆ ನನ್ನ ಜನ ಮೈ ಪೀಪಲ್ ಅಂತ ಯಾರು ಹೇಳಿದ್ರು ಅಂಬೇಡ್ಕರ್ ಅಂತಂದರೆ, ಎಲ್ಲ ಜಾತಿ ಧರ್ಮದ ಹೆಣ್ಮಕ್ಳನ್ನು ಮೈ ಪೀಪಲ್ ಅನ್ನೋ ಡೆಫಿನೇಷನ್ ಒಳಗಡೆ ಹೇಳಿದ್ರು. ಎಲ್ಲ ಶೋಷಿತ ವರ್ಗದವರನ್ನು, OBCಗಳನ್ನು ಮೈ ಪೀಪಲ್ ಅನ್ನೋ ಅಂದು ಹೇಳಿದ್ರು. ಅದಾದಮೇಲೆ ಮೈನಾರಿಟಿ ಕಮ್ಯುನಿಟಿಯವರನ್ನು ಮೈ ಪೀಪಲ್ ಅಂತ ಹೇಳಿದ್ರು. ಎಲ್ಲ ಜಾತಿಯ ಬಡವರನ್ನು ಮೈ ಪೀಪಲ್ ಅಂತ ಹೇಳಿದ್ರು. ಅವರ ಡೆಫಿನೇಷನ್ ಆಫ್ ಮೈ ಪೀಪಲ್ಲು ಭಾರತದ ಎಲ್ಲ ರೀತಿಯ ಶೋಷಿತ ವರ್ಗದವರ, ಬಡ ಜನರ ಎಲ್ಲ ಹೆಣ್ಣು ಮಕ್ಕಳನ್ನು ಸೇರಿಸಿ ಅವರು ಹೇಳಿದ್ದು. ಅವರ ಒಟ್ಟು ಅಂಬೇಡ್ಕರ್ ಅವರ ಸಾಂವಿಧಾನಿಕ ಆಶಯಗಳ ಬರಹ, ಭಾಷಣಗಳು, ಅವರ ಒಟ್ಟು ಜೀವನವನ್ನು ಗ್ರಹಿಸೋದಾದರೆ ಅವರು ಇಡೀ ಭಾರತದ ಅಭಿವೃದ್ಧಿಗೆ, ಇದರ ಆರ್ಥಿಕತೆಗೆ, ಕೃಷಿಯ ಅಭಿವೃದ್ಧಿಗೆ, ವಿದ್ಯುತ್ತಿನ ಅಭಿವೃದ್ಧಿಗೆ, ಮಹಿಳಾ ಸಮಾನತೆ, ಸಬಲೀಕರಣಕ್ಕೆ ಹೆಚ್ಚು ಕೆಲಸ ಮಾಡಿದ್ದಾರೆ. ರಿಸರ್ವೇಷನ್ ಕೊಟ್ಟು ಒಂದು ಸಮುದಾಯಕ್ಕೆ ಸಹಾಯ ಮಾಡಿರೋದು ಅಂದರೆ ಏನು ಅರ್ಥ ಅಂದರೆ, ಯಾರು ಶತಮಾನಗಳಿಂದ ಅವಕಾಶ ವಂಚಿತರಾಗಿರ್ತಾರೋ ಅವಕಾಶ ವಂಚಿತರಿಗೆ ಸಮಾನ ಅವಕಾಶಗಳನ್ನು, ಸಮಾನತೆಯನ್ನು ತೆಗೆದುಕೊಂಡು ಬರೋಕ್ಕೆ ದುಡಿದಿದ್ದಾರೆ. ಸೊ ಹಾಗೆ ಇನ್ಯಾರದನ್ನೋ ಕಿತ್ತು ಇನ್ಯಾರಿಗೋ ಕೊಡೋ ಪ್ರಯತ್ನ ಅವರು ಎಲ್ಲೂ ಆಗಿಲ್ಲ. ಅದು ಯಾಕೆಂದರೆ ಈ ಒಟ್ಟು ಭಾರತದ ಸಂಪತ್ತು ಇಡೀ ಜನರದು, ಈ ಭಾರತದ ಜನಗಳದು. ಇಲ್ಲಿರೋ ಸಂಪತ್ತು, ಅವಕಾಶಗಳು ಸಮಾನವಾಗಿ ಹಂಚಿಕೆ ಆಗಬೇಕು. ಅದು ಯಾವುದೇ ಪ್ರಜಾತಾಂತ್ರಿಕವಾಗಿ ಆಲೋಚನೆ ಮಾಡೋರು ಕೂಡ ಆಶಯ ಮಾಡೋದು. ಅಂಬೇಡ್ಕರ್ ಮಾಡಿದ್ದು ಅದನ್ನೇ. ಸೊ ಭಾರತದ ಒಟ್ಟು ಸಂಪತ್ತು ಎಲ್ಲ ಜನಸಾಮಾನ್ಯರಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದೇ ಅವರ ಮೂಲ ಧ್ಯೇಯ ಆಗಿತ್ತು. ಅದಕ್ಕೆ ಬೇಕಾಗಿರುವಂಥ ಒಂದು ಚಳುವಳಿಯನ್ನು ಕಟ್ಟಿದ್ರು, ಅದಕ್ಕೆ ಬೇಕಾಗಿರುವಂಥ ಹೋರಾಟಗಳನ್ನು ಮಾಡಿದ್ರು, ಅದಕ್ಕೆ ಬೇಕಾಗಿರೋ ಸಾಹಿತ್ಯಗಳನ್ನು ಬರೆದ್ರು, ಸಾಂವಿಧಾನಿಕ ಆಶಯಗಳನ್ನು ಅದು ರೂಢಿಸಿದ್ರು, ನೀತಿ ನಿರೂಪಣೆಗಳಲ್ಲಿ ಅದನ್ನು ತೆಗೆದುಕೊಂಡು ಬಂದರು, ಕಾನೂನುಗಳು ಮಾಡುವಾಗ ಅದನ್ನು ಅನುಸರಿಸಿದ್ರು.
ಸೊ ಅವ್ರು ಮಾಡಿದ್ದು ಮಾನವೀಯತೆ ಪರವೇ ಹೊರತು ಒಂದು ಸಮುದಾಯದ ಪರವಾಗಿಲ್ಲ, ಇಡೀ ಭಾರತದ ಜನ ಸಮುದಾಯದ ಪರವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಓಕೆ, ನೀವು ಹೇಳ್ತಾ ಇದ್ದೀರಿ ಇದನ್ನ ರಾಂಗ್ ನೋಷನ್, ಒಂದು ತಪ್ಪು ಗ್ರಹಿಕೆ, ಮತ್ತು ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡ್ತಿರುವಾಗ ಅದನ್ನು ಸರಿಯಾದ ಗ್ರಹಿಕೆಯನ್ನು ವಿದ್ಯಾರ್ಥಿಗಳಿಗೆ, ಜನ ಸಮುದಾಯಕ್ಕೆ ಕೊಡುವ ಬಗೆ ಹೇಗೆ? ಒಂದು ಕಡೆ NEP ಥರದ ಶಿಕ್ಷಣ ವ್ಯವಸ್ಥೆಯನ್ನು ಬಲವಂತವಾಗಿ ಜಾರಿ ಮಾಡ್ತಿರೋ ಹೊತ್ತಲ್ಲಿ ಹೇಗೆ, ಮತ್ತು ಯೂನಿವರ್ಸಿಟಿಗಳಲ್ಲಿ ಜಾತಿವಾದ ತಾಂಡವವಾಡ್ತಿರುವಾಗ ಹೇಗೆ ಇದನ್ನು ತಲುಪಿಸೋದಕ್ಕೆ ಸಾಧ್ಯ? ಮಾರ್ಗ ಏನು, ಪರಿಹಾರ ಏನು? ಈಗ ವಿದ್ಯಾರ್ಥಿಗಳಿಗೆ ಮೂಲಕವಾಗಿ ಜ್ಞಾನಾರ್ಜನೆ ಆಗುತ್ತೆ, ನಾಲೆಡ್ಜು ತುಂಬ ಇಂಪಾರ್ಟೆಂಟು, ಅದರ ಜೊತೆಗೆ ಸ್ಕಿಲ್ ತುಂಬ ಇಂಪಾರ್ಟೆಂಟು. ಸ್ಕಿಲ್ ಸೆಟ್ ಜೊತೆಗೆ ಏನು ಆನ್ಗೋಯಿಂಗ್ ಟೆಕ್ನಾಲಜಿಕಲ್ ಆಂಬಿಯನ್ಸ್ ಕ್ರಿಯೇಟ್ ಮಾಡಬೇಕು ಯೂನಿವರ್ಸಿಟೀಸ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಅದನ್ನ ಮಾಡಬೇಕಾಗತ್ತೆ. ಅದರ ಜೊತೆಗೆ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಅಲ್ಲಿ ಪ್ರಜಾತಾಂತ್ರಿಕ ಮೌಲ್ಯಗಳನ್ನ ಹೇಳ್ಕೊಟ್ಟಾಗ ನಾವು ಸಹೋದರತ್ವವನ್ನು ಬೆಳೆಸ್ದಂಗೆ ಆಗುತ್ತೆ. ನಾವು ಮತ್ತೆ ಪದೇ ಪದೇ ಮಕ್ಕಳನ್ನು ಜಾತಿ ಗ್ರಹಿಕೆಯಿಂದ ಈ ಹೊರಗಡೆ ಕರ್ಕೊಂಡು ಬರದೆ ಅದನ್ನೇ ಬಿತ್ತಿ ನಾವು ಅದನ್ನು ಮತ್ತೆ ಮುಂದಕ್ಕೆ ಕಳಿಸ್ಕೊಟ್ರೆ ಮತ್ತೆ ಅದು ಸಂಘರ್ಷಕ್ಕೆ ದಾರಿ ಆಗುತ್ತೆ. ಸೊ ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ನಾವು ವಿದ್ಯಾಭ್ಯಾಸದ ಜೊತೆಗೆ ಅಂಬೇಡ್ಕರ್ವಾದಿ ಚಿಂತನೆಗಳನ್ನು, ವಿಶೇಷವಾಗಿ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಅವ್ರ ಮನಸ್ಸಿಗೆ, ಹೃದಯಕ್ಕೆ ಇಡಿಸೋ ಥರ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಥರ ಸರಳವಾಗಿ ಓದ್ಕೊಳ್ಬೇಕು, ಸರಳವಾಗಿ ಗ್ರಹಿಸಬೇಕು. ಉದಾಹರಣೆಗಳ ಕ್ಷಮಿಸಿ, ಈಗ ನೀವು ಹೇಳ್ತಾ ಇದ್ದೀರಿ ಅಂದರೆ ಬೇಸಿಕ್ ಎಲ್ಲಿಂದ ಬರುತ್ತೆ, ಒಂದು ಕಾಲೇಜಿಂದ ಅದನ್ನು ಶುರು ಮಾಡಬೇಕು ಅಂದರೆ ಅದೇ ಶಾಲಾ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಒಡೆದು ಹಾಕಲಾಗುತ್ತೆ, ಅಲ್ಲೇ ಘರ್ಷಣೆಗಳು ನಡೀತಿದ್ದೇವೆ, ದಿನ ನೋಡ್ತಿದ್ದೀವಿ. ಅದು ಬರೀ ಕರ್ನಾಟಕ ಅಂತಲ್ಲ, ಬೇರೆ ಕಡೆಯೂ ನಾವು ನೋಡ್ತಿದ್ದೀವಿ. ಅದು ಜಾತಿವಾದವನ್ನು ಎಲ್ಲಿ ತೊಡೆದು ಹಾಕಬೇಕು ಅಂತ ನಾವು ಬಯಸ್ತಿದ್ವೋ ಅದೇ ಜಾತಿವಾದ ಅಲ್ಲೇ ಹುಡ್ತಾ ಇದ್ರೆ, ಅಲ್ಲೇ ಸಂಘರ್ಷ ಆಗ್ತಿದ್ರೆ ಅದಕ್ಕೆ ಹೆಂಗೆ ಪರಿಹಾರ? ಹೆಂಗೆ ಅದು ಈ ಸಂಘರ್ಷಗಳಿಗೆ ಆಗೋದು ತಪ್ಪು ಗ್ರಹಿಕೆಗಳಿಂದ ಮತ್ತು ಈ ಪ್ರಚೋದನೆಗಳಿಂದ. ಸೊ ಕೆಲವರು ಈ ಶಾಂತಿ ವ್ಯವಸ್ಥೆಯನ್ನು ಕದಡಬೇಕು ಅನ್ನೋ ಕಾರಣಗಳಿಂದಲೇ, ಪ್ರಚೋದನೆಗಳಿಂದ ಈ ಸಂಘರ್ಷಗಳಾಗತ್ತೆ. ಸಂಘರ್ಷ ಮಾಡೋರಿಗೂ ಕೂಡ ಅಂಬೇಡ್ಕರ್ ಅವರು ನಿನ್ನ ಪರವಾಗಿ ನಿನ್ನ ವಿಮೋಚನೆಗೆ ಕಾರ್ಯನಿರ್ವಹಿಸಿದ್ರು ಅನ್ನೋದನ್ನು ಅವ್ರ ಮನಸ್ಸಿಗೆ ತುಂಬಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಯಾರು ಅವ್ರನ್ನ ಸರಿಯಾಗಿ ಗ್ರಹಿಸೋದಿರೋದಿರಲ್ಲ, ಅಪ್ರಚೋದಿತವಾಗಿ ಬೇರೆ ಬೇರೆ ಆಂಟಿ ಎಲಿಮೆಂಟ್ಸ್ ಆಗಿ ಕೆಲಸ ಮಾಡುವಂಥ ಸಾಧ್ಯತೆಗಳಿದೆ. ಆ ಕಾರಣಕ್ಕೆ ಸೊ ಅವ್ರಿಗೆ ಅರ್ಥ ಮಾಡಿಸೋದು ಒಂದೇ ದಾರಿ. ನಾವು ಅವ್ರಿಗನ್ನ ಸರಿ ದಾರಿಗೆ ಕರ್ಕೊಂಡು ಬರಬೇಕು, ಅರ್ಥ ಮಾಡಿಸ್ಬೇಕು, ಆಮೇಲೆ ಅವ್ರನ್ನ ಬದಲಾವಣೆ, ಟ್ರಾನ್ಸ್ಫಾರ್ಮೇಷನಲ್ಲಿ ಯಾವಾಗಲೂ ನಂಬಿಕೆ ಇಟ್ಟಿರ್ಬೇಕು ನಾವು. ಸೊ ಯಾವುದೋ ಒಂದು ಕಾರಣಕ್ಕೆ ಯಾರಿಂದಲೂ ಇನ್ಸ್ಟಿಗೇಟ್ ಆಗಿ ಯಾವುದೋ ಒಂದು ತತ್ವದ ಆಧಾರದ ಮೇಲೆ ಒಂದು ಆಕರ್ಷಣೆಗೊಳಗಾಗಿ ಯಾವುದೋ ಒಂದು ಸಂಘಟನೆಗಳು ಸೇರಿಕೊಂಡು ಇರ್ತಾರೆ ತುಂಬ ಜನ ಯುವಕರು. ಅವ್ರಿಗೆ ಅದ್ರ ಬಗ್ಗೆ ಮೊದಲು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀನು ನಂಬ್ಕೊಂಡಿರ್ತಕ್ಕಂಥ ತತ್ವ ಸಿದ್ಧಾಂತದಲ್ಲ ಇತಿಮಿತಿಗಳೇನು, ಪ್ರಜಾತಾಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಡಬೇಕಾದ್ರೆ ನೀನು ಗ್ರಹಿಸಬೇಕಾಗಿರುವಂಥ ಜ್ಞಾನದ ಶಾಖೆಗಳು ಯಾವ್ಯಾವುದು ಅನ್ನೋದನ್ನು ಅವರ ಹಂತದಲ್ಲಿ ಒಬ್ಬ ಸ್ನೇಹಿತನಾಗಿ, ಒಬ್ಬ ಶಿಕ್ಷಕನಾಗಿ ಅವ್ರಿಗೆ ಕೂತ್ಕೊಂಡು ಅರ್ಥ ಮಾಡಿಸಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ನಿಮಗೆ ಅಂದರೆ ಇವತ್ತಿಗೆ ನಾವು ನೋಡ್ತಿರೋ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಹೆಚ್ಚು ಯುವಕರು, ವಿದ್ಯಾರ್ಥಿಗಳು ಬಲಪಂಥೀಯ, ಅದು ಮನುವಾದವಂತ ಕರೀರಿ ಅಥವಾ ಬೇರೆ ಏನಾದರೂ ಕರೀರಿ, ಆ ಕಡೆಗೆ ಆಕರ್ಷಿತರಾಗೋದಕ್ಕೆ ಏನು ಕಾರಣ? ಅದು ಬಲಪಂಥೀಯ ಸಂಘಟನೆಗಳಿಗೆ ಅದರದೇ ಆದಂಥ ಒಂದು ಸಂಘಟನಾ ವ್ಯವಸ್ಥೆ ಇದೆ. ಆ ಸಂಘಟನೆ ವ್ಯವಸ್ಥೆಯ ಕಾರಣಕ್ಕೆ ಸಾಮಾನ್ಯವಾಗಿ ಬೇಸಿಕ್ಕಿಂದ ಇದೆಯಲ್ಲ, ಸಣ್ಣ ಮಕ್ಕಳಿಂದಲೂ ಕೂಡ ತರಬೇತಿ ಕೊಡುವಂಥ ವ್ಯವಸ್ಥೆ ಇದೆ. ಅದಾದಮೇಲೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಸಕ್ರಿಯವಾಗಿ ಸದಸ್ಯತ್ವದ ಅಭಿಯಾನಗಳು, ನೋಂದಣಿಗಳು ನಡೀತಾ ಇದೆ. ಕಂಟಿನ್ಯೂಸ್ ಆಗಿ ಇಯರ್ಫುಲ್ಲು ಪ್ರೋಗ್ರಾಮ್ಸ್ಗಳನ್ನು ನಡೀತಾ ಇರುತ್ತೆ. ಆ ಕಾರಣಕ್ಕೆ ನ್ಯಾಚುರಲಿ ಅದು ಆಕರ್ಷಣೆ ಆಗುತ್ತೆ. ಸೊ ಹಾಗಾಗಿ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಕೂಡ ಆ ವಿದ್ಯಾರ್ಥಿ ಸಮುದಾಯಕ್ಕೆ ಕೊಡೋದಕ್ಕೆ ಒಂದು ಶಾಶ್ವತವಾದ ವ್ಯವಸ್ಥೆ ಆದಾಗ ಅವ್ರಿಗೂ ಕೂಡ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ಪ್ರಜ್ಞೆಗೆ ಬಂದೇ ಬರುತ್ತೆ. ಬಟ್ ಇತಿಹಾಸವನ್ನೇ ಬದಲಿಸಬೇಕು ಅಂತ ಹೊರಟ ಸಂದರ್ಭದಲ್ಲಿ ಪಠ್ಯಗಳನ್ನು ಬದಲಾವಣೆ ಮಾಡಲಾಗ್ತಿದೆ, ಇತಿಹಾಸ ಬೇರೆ ಬೇರೆ ಪಠ್ಯಗಳನ್ನು ಸೇರಿಸಲಾಗ್ತಿದೆ. ಅಂದರೆ ಯಾವುದು ನಿಮ್ಮ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಾವು ಓದಿಲ್ವೋ, ಯಾವುದದು ಸುಳ್ಳು ಅಂದ್ಕೊಂಡಿಲ್ವೋ ಅದನ್ನು ಸತ್ಯ ಅಂತ ಬಿಂಬಿಸುವ ಪ್ರಯತ್ನ ಆಗ್ತಿದೆ. ಇದನ್ನು ಪಠ್ಯದ ಮುಖಾಂತರ ವಿದ್ಯಾರ್ಥಿಗಳು ಓದಿದ್ರೆ ಅವ್ರು ಯಾವ ಥರದ ನೋಷನ್ಗೆ ಬರ್ತಾರೆ? ಅದೇ ನಾನು ಆಗಲೇ ಹೇಳ್ದಂಗೆ ಸತತವಾದ ಘರ್ಷಣೆ ಅಂಬೇಡ್ಕರ್ ಹೇಳಿದ್ರಲ್ಲ, ಅದರ ಎಲ್ಲ ಭಾಗ ಇದು. ಈ ಘರ್ಷಣೆ ನಡೀತಾನೆ ಇರುತ್ತೆ. ಈ ಘರ್ಷಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಯಾವ ಜನ ಸಮುದಾಯ ಮತ್ತು ವಿಶೇಷವಾಗಿ ಚಳುವಳಿಗಳು, ಸರ್ಕಾರಗಳು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಈಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ರೂಲ್ ಆಫ್ ಲಾ, ಇಂಡಿಯನ್ ಕಾನ್ಸ್ಟಿಟ್ಯೂಷನಿಂದ ಬಂದಿದ್ದು. ಆ ರೂಲ್ ಆಫ್ ಲಾ ಏನು ಹೇಳುತ್ತೆ, ಅಥವಾ ಕಾನ್ಸ್ಟಿಟ್ಯೂಷನಲ್ ಆಸ್ಪಿರೇಷನ್ಸ್ ಏನು ಹೇಳುತ್ತೆ, ಅದು ಪ್ರಜಾತಂತ್ರದ ಮೌಲ್ಯಗಳನ್ನ ಹೇಳುತ್ತೆ, ಅದನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಬೇರೆ ಬೇರೆ ಹಂತದಲ್ಲಿ ಅವರಿಗೆ ಸಿಗೋ ಥರ ಮಾಡಿದ್ರೆ
ಅವರು ಈ ಥರ ಘರ್ಷಣೆಗಳು ಇರತಕ್ಕಂಥ ಒಂದು ಸಂಘಟನೆಗಳ ಜೊತೆ ಸೇರಿಕೊಂಡು ಅದರಲ್ಲಿ ಘರ್ಷಣೆಗಳನ್ನು ಸಮಸ್ಯೆಗಳನ್ನು ಸೃಷ್ಟಿ ಮಾಡಲ್ಲ. ಅಲ್ಲ, ನೀವೇನು ಹೇಳ್ತಾ ಇದ್ದೀರಿ, ನಿರಂತರ ಘರ್ಷಣೆ ಇರುತ್ತೆ, ನಿಜ ಇರಬೇಕದು. ಅದು ಭಿನ್ನಾಭಿಪ್ರಾಯಗಳು ಪ್ರಜಾಪ್ರಭುತ್ವದ ಆತ್ಮ ಇದ್ದಂತೆ. ಆದ್ರೆ ಏನಾಗ್ತಿದೆ, ಯೂನಿವರ್ಸಿಟಿಗಳಲ್ಲೂ ಇವತ್ತು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋಂಗಿಲ್ಲ, ಅವರನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಅದು ಪ್ರಾಧ್ಯಾಪಕರಿಂದ ಹಿಡಿದು ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ. ಸೆಮಿಸ್ಟರ್ ಅಂತ ತಂದು ಅವರನ್ನ ಬರೀ ಶಿಕ್ಷಣಕ್ಕೆ ಅಂದರೆ ಅಕಾಡೆಮಿಕ್ಕಿಗೆ ಮಾತ್ರ ಸೀಮಿತ ಮಾಡಲಾಗ್ತಿದೆ. ನಿಮ್ಮ ಥರ ಅಂದರೆ ನಿಮ್ಮ ಕಾಲಘಟ್ಟದಲ್ಲಿ ಇದ್ದ ಚಳುವಳಿಯ 1% ಕೂಡ ಇವತ್ತು ಚಳುವಳಿ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಸಮಯವೂ ಇಲ್ಲ, ಅಥವಾ ಅದಕ್ಕೆ ಅವಕಾಶನೂ ಇಲ್ಲ. ಹೀಗಿದ್ದಾಗ ಈ ಘರ್ಷಣೆ ನಡೆಯೋದಾದ್ರೂ ಹೇಗೆ? ಒಂದು ಸಕಾರಾತ್ಮಕ ಘರ್ಷಣೆ ಹೆಂಗೆ ನಡೆಯುತ್ತೆ? ಈಗೇನು ಬೇರೆ ಬೇರೆ ಸಂಘಟನೆಗಳು ಸಕ್ರಿಯವಾಗಿದ್ದಾವೆ, ಅದೇ ಥರ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಈಗ ಉದಾಹರಣೆಗೆ ಈಗ ರಾಜಕೀಯ ಪಕ್ಷಗಳದ್ದು ಸ್ಟೂಡೆಂಟ್ ವಿಂಗ್ ಇರೋ ಥರ DSSನಲ್ಲಿ ಕೂಡ ಸ್ಟೂಡೆಂಟ್ ವಿಂಗು ಎಲ್ಲ ಸಕ್ರಿಯವಾಗಿ ಕೆಲಸ ನಿರ್ವಹಿಸ್ತಿದ್ವು ಮೊದಲೆಲ್ಲ. ಈಗ ಸ್ವಲ್ಪ ತಾವು ಹೇಳ್ದಂಗೆ ನಾವು ಸೆಮಿಸ್ಟರ್ ಸ್ಕೀಮ್ ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಬೇರೆ ಬೇರೆ ಕಲ್ಚರ್, ಇಂಟರ್ನಲ್ ಮಾರ್ಕ್ಸ್ ನಿಮ್ಮ ಹತ್ರನೇ ಇರುತ್ತೆ. ಸಂಘಟನೆ ಎಲ್ಲಾದ್ರೂ ಮುಂಚೂಣಿಗೆ ಒಬ್ಬ ವಿದ್ಯಾರ್ಥಿ ಬಂದ ಅಂದ್ರೆ ನೀನ್ ಮಾಡ್ತೀಯಾ ಇರು ಅಂತ, ಅಂದ್ರೆ ನೀವು ಅಂತಲ್ಲ, ನಾನು ಪ್ರಾಧ್ಯಾಪಕರ ಆ ಥರದೊಂದು ಟಾರ್ಗೆಟ್ ಕೂಡ ಆಗತ್ತೆ. ಯಾಕೆ ಚಳುವಳಿ ಮಾಡ್ತೀರಿ, ನಿಮ್ಮ ಪಾಡಿಗೆ ಓದ್ಕೊಂಡು ಹೋಗಿ ಅಂತ. ಹಾಗಾಗಿ ಅವರನ್ನ ಅಲ್ಲೇ ಒಂದು ಸಪ್ರೆಸ್ ಮಾಡೋ ಕೆಲಸ ಕೂಡ ಆಗುತ್ತೆ. ಎಲ್ಲ ಪ್ರಾಧ್ಯಾಪಕರು ಆ ಥರ ಇಲ್ಲ, ಕೆಲವರು ಇರ್ತಾರೆ, ತಾವು ಹೇಳ್ದಂಗೆ ನಿಜ, ಕೆಲವರು ಇರ್ತಾರೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ವಿಶ್ವವಿದ್ಯಾಲಯ ಮತ್ತು ಕಾಲೇಜಿನ ವ್ಯವಸ್ಥೆ ಒಳಗಡೆ ಒಟ್ಟು ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ 100% ಬೆಳವಣಿಗೆ ಆಗೋದು ಬರೀ ಕ್ಲಾಸ್ ರೂಮಿಂದ ಅಲ್ಲ, ಲ್ಯಾಬೊರೇಟರಿಯಿಂದ ಮಾತ್ರ ಅಲ್ಲ. ಒಟ್ಟು ಅವನ ವ್ಯಕ್ತಿತ್ವ ರೂಪುಗೊಳ್ಳೋದು ಅವನ ಶೈಕ್ಷಣಿಕ ಕಾರ್ಯಕ್ರಮಗಳು, ಅದರ ಜೊತೆಗೆ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನು ಹೇಳ್ತೀವಲ್ಲ, ಸ್ಪೋರ್ಟ್ಸ್ ಇರ್ಬೋದು, NSS ಇರ್ಬೋದು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, NCC ಇರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಅದರ ಜೊತೆಗೆ ಬೌದ್ಧಿಕವಾದ ಇನ್ನಿತರ ಒಂದು ಸಂವಾದಗಳು, ಚರ್ಚೆಗಳು, ಇವುಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಅದರಲ್ಲೂ ವಿದ್ಯಾರ್ಥಿ ಸಂಘಟನೆಯ ಚಳುವಳಿಗಳು ಮೂಲಕ, ಅಂದರೆ ಒಂದು ಚಳುವಳಿಗಳು, ಒಂದು ಪ್ರೆಸರ್ ಗ್ರೂಪಾಗಿ ವರ್ಕ್ ಮಾಡಿ ನನ್ನ ಹಕ್ಕುಗಳನ್ನ ಪಡ್ಕೊಳ್ಬೇಕು ಅನ್ನುವ ಪ್ರಜ್ಞೆ ಇದೆಯಲ್ಲ, ಇದು ಸಾಂವಿಧಾನಿಕ ಪ್ರಜ್ಞೆ. ಸೊ ಅದಕ್ಕೆ ಉತ್ತೇಜನವನ್ನು ಶಾಲಾ ಕಾಲೇಜಿನ ವಾತಾವರಣದಲ್ಲಿ ಖಂಡಿತವಾಗ್ಲೂ ನೀಡಬೇಕಾಗತ್ತೆ. ಓಕೆ, ಈಗ ಇನ್ನು ನಿಮ್ಮ ಕ್ಷೇತ್ರಕ್ಕೆ ಬಂದರೆ, ನಿಮ್ಮ ವಿವಿಗೆ ಬಂದರೆ, ಕೆಲವು ಪತ್ರಿಕಾ ವರದಿಗಳಿದೆ, ಒಂದು ಗೆಸ್ಟ್ ಲೆಕ್ಚರ್ಸ್ ಸಮಸ್ಯೆ ಇದೆ, ವಿದ್ಯಾರ್ಥಿಗಳು ಬಹಳ ಸಮಯ ಕಾಯಬೇಕಾಗತ್ತೆ ಅಂತ. ಮತ್ತು ಶಿಕ್ಷಣಕ್ಕೆ ನಮ್ಮ ಸರ್ಕಾರಗಳು ಮೀಸಲಿಡ್ತಿರುವ ಹಣ ಬಜೆಟಲ್ಲಿ ನೋಡಿದ್ರೆ, ಮತ್ತು ಸಿಗಬೇಕಾದ ಉತ್ತೇಜನ, ಇದ್ರ ಬಗ್ಗೆ ತಮ್ಗೆ ಏನು ಅನಿಸುತ್ತೆ? ಈಗ ಸಾಕಷ್ಟು ಒಂದು ಇಂಪಾರ್ಟೆನ್ಸ್ ಆಗ್ತಾ ಇದೆ ಹೈಯರ್ ಎಜುಕೇಷನ್ಗೂ ಕೂಡ. ಸರ್ಕಾರ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದೆ. ಆದರೂ ಕೂಡ ಇನ್ನೊಂದಷ್ಟು ಉತ್ತೇಜನ ಬೇಕು. ಬೇರೆ ಬೇರೆ ವಿಶೇಷವಾಗಿ ಇಂಡಸ್ಟ್ರಿಯಲ್ ಹೌಸಸ್ಸು CSR ಫಂಡ್, ಏನು CSR ಫಂಡ್ಸ್ ಇದೆ, ಅದನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸ್ಕೊಳ್ಳೋದು ಬದಲು ಶಿಕ್ಷಣಕ್ಕೆ ಉಪಯೋಗಿಸಿದ್ರೆ ಇನ್ನೂ ಹೆಚ್ಚು ಉತ್ತೇಜನ ಆಗ್ಬೋದು. ಸರ್ಕಾರದಿಂದ ಎಷ್ಟು ಸಾಧ್ಯವೋ ಅಷ್ಟು ಉತ್ತೇಜನ ಕೊಡ್ತಾ ಇದೆ, ಹಣಕಾಸು ಸೌಲಭ್ಯಗಳೆಲ್ಲ ಕೊಡ್ತಾ ಇದ್ದಾರೆ. ಆದರೂ ಕೂಡ ಸಾಕಾಗೋದಿಲ್ಲ. ಯಾಕೆಂದರೆ ಗೌರ್ಮೆಂಟ್ ಪಬ್ಲಿಕ್ ಯೂನಿವರ್ಸಿಟೀಸ್ ನಾನು ಮಾತಾಡ್ತಿರೋದು, ಪಬ್ಲಿಕ್ ಯೂನಿವರ್ಸಿಟೀಸ್ಗಳನ್ನು ನಾವು ಸ್ಟ್ರೆಂಥನ್ ಮಾಡಬೇಕು. ಇಲ್ಲಿ ವಿದ್ಯಾರ್ಜನೆ ಮಾಡುವಂಥ ಮಕ್ಕಳು, ಬಡವ್ರ ಮಕ್ಕಳು, ಗ್ರಾಮೀಣ ಪ್ರದೇಶದ ಮಕ್ಕಳು 75%. ಆಮೇಲೆ ನಮ್ಮ ಎಲ್ಲ ಯೂನಿವರ್ಸಿಟೀಸ್ಗಳಲ್ಲೂ ಮೋರ್ ದೆನ್ 60% ಹೆಣ್ಮಕ್ಳು ಓದ್ತಾ ಇರೋದು. ಆ ಕಾರಣಕ್ಕೆ ಪಬ್ಲಿಕ್ ಯೂನಿವರ್ಸಿಟೀಸ್ಗಳನ್ನು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಲ್ಲಿ ಇನೋವೇಟಿವ್ ಕೋರ್ಸ್ಗಳಿರ್ಬೋದು, ಅಲ್ಲಿ ನಡೆಯುವಂಥ ಅಕಾಡೆಮಿಕ್ ಆಕ್ಟಿವಿಟೀಸು ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗಿಂತಲೂ ತುಂಬ ಚೆನ್ನಾಗಿ ಇರುವಂಥ ಒಂದು ವಾತಾವರಣ, ಅಕಾಡೆಮಿಕ್ ಆಂಬಿಯನ್ಸ್ ಸೃಷ್ಟಿ ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ. ಸೊ ಅವರ ಹಕ್ಕುಗಳನ್ನು ಪ್ರತಿಪಾದಿಸ್ಕೊಂಡು ಒಂದು ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ತಾವು ಹೇಳ್ದಾಗೆ ಒಂದು ಎಜುಕೇಷನ್ನು ತುಂಬ ಕ್ವಾಲಿಟಿ ಎಜುಕೇಷನ್ನು ಚೆನ್ನಾಗಿರಬೇಕು. ಅವರ ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡೋಕ್ಕೂ ಒಂದಷ್ಟು ಆಪರ್ಚುನಿಟೀಸ್ ಕ್ರಿಯೇಟ್ ಆಗಬೇಕು. ಅದ್ರ ಜೊತೆಗೆ ಸರ್ಕಾರದ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಇಂಡಸ್ಟ್ರಿಯಲ್ ಹೌಸಸ್ ಕೂಡ ಕೈ ಜೋಡಿಸಿದ್ರೆ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಆಗುತ್ತೆ. ನೀವು ಬೇರೆ ಫಾರಿನ್ ಯೂನಿವರ್ಸಿಟೀಸ್ಗಳನ್ನ ನೋಡಿದಾಗ ಬರೀ ಸರ್ಕಾರದ ಪ್ರಯತ್ನ ಮಾತ್ರ ಇರಲ್ಲ, ಅದರಲ್ಲಿ ಖಾಸಗಿಯವರು ಕೂಡ ಪಬ್ಲಿಕ್ ಯೂನಿವರ್ಸಿಟೀಸ್ಗಳಿಗೆ ತುಂಬ ಅವರ ಒಂದು ಸಹಾಯ ಹಸ್ತವನ್ನು ಚಾಚಿರ್ತವೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲೂ ಕೂಡ ಇಂಡಸ್ಟ್ರಿಯಲ್ ಹೌಸಸ್ಸು, ಯೂನಿವರ್ಸಿಟಿ ಎಜುಕೇಷನು, ಪಬ್ಲಿಕ್ ಯೂನಿವರ್ಸಿಟಿಗಳ ಡೆವಲಪ್ಮೆಂಟ್ಗೆ ಹೆಚ್ಚು ಉತ್ತೇಜನ ಕೊಟ್ಟರೆ, ಆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಗೆ ಸಹಾಯ ಜಾಸ್ತಿ ಆಗುತ್ತೆ. ಈಗ ಪ್ರಪಂಚದ ವಿಶ್ವವಿದ್ಯಾನಿಲಯಗಳ ಪಟ್ಟಿಯಲ್ಲಿ ಟಾಪ್ 10 ಅಂತಂದರೆ ಭಾರತ ಬರೋದೇ ಇಲ್ಲ. ಅದರಲ್ಲೂ ಕರ್ನಾಟಕ ಅಂತ ಬಂದರೆ ಒಂದು ಹಂಪಿ ವಿವಿ, ಬೆಂಗಳೂರು ವಿವಿ, ಮೈಸೂರು ವಿವಿಗೆ ಬಹಳ ದೊಡ್ಡ ಹೆಸರಿತ್ತು ಕುವೆಂಪು ಕಾಲದಿಂದ ಅಥವಾ ಅದಕ್ಕಿಂತ ಮುಂಚೆ. ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿಗೆ ಏನಾಗ್ತಿದೆ, ಅಲ್ಲಿನ ಮೂಲಭೂತ ಸಮಸ್ಯೆಗಳು, ಅದು ಪ್ರಾಧ್ಯಾಪಕರದಿರ್ಬೋದು ಅಥವಾ ಬೇರೆ ಬೇರೆ ಕಟ್ಟಡ, ಇನ್ನಿತರೆ ಸ್ಯಾಲ್ರಿ,
ಈ ಥರ ಸಮಸ್ಯೆಗೆ ಯಾಕೆ ಹೋಗಬೇಕು ಅಥವಾ ಯಾಕೆ ಕೆಲಸ ಮಾಡಬೇಕು, ಈ ಥರದ ಅನೇಕ ಸಮಸ್ಯೆಗಳಿದೆ. ಉತ್ತೇಜನ ಸಿಗ್ತಾ ಇಲ್ಲ. ಬಜೆಟಲ್ಲಿ ಹೊಸ ಯೂನಿವರ್ಸಿಟಿಗಳು ಘೋಷಣೆ ಆಗುತ್ತೆ, ಈ ಕಡೆಯಲ್ಲಿ ಮುಚ್ಚೋ ಪ್ರಸ್ತಾಪ ಕೂಡ ಬರುತ್ತೆ. ಇದ್ರ ಬಗ್ಗೆ ತಾವೇನು ಅಭಿಪ್ರಾಯ ವ್ಯಕ್ತಪಡಿಸ್ಬೋದು? ಈಗ ವಿಶ್ವವಿದ್ಯಾಲಯಗಳು ನಡೆಸೋದು ಕೂಡ ನೀವು ಹೇಳ್ದಂಗೆ ಒಂದು ಸವಾಲಿನ ಕೆಲಸನೇ ಹೌದು. ಉತ್ತೇಜನ ಇನ್ನೂ ಬೇಕು ವಿಶ್ವವಿದ್ಯಾಲಯಗಳಿಗೆ. ಹೊಸ ವಿಶ್ವವಿದ್ಯಾಲಯಗಳು ಒಂದು ಕಡೆ ಆರಂಭ ಮಾಡ್ತಿದ್ರು ಕೂಡ ವಿಶ್ವವಿದ್ಯಾಲಯಕ್ಕೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೊಡಬೇಕು. ಇಮಿಡಿಯೇಟು ಪರ್ಮನೆಂಟ್ ರೆಕ್ರೂಟ್ಮೆಂಟ್ಗಳನ್ನು ಮಾಡಿಕೊಡ್ಬೇಕು. ರೆಕ್ರೂಟ್ಮೆಂಟ್ಗಳಿರೋ ಅಡೆತಡೆಗಳನ್ನು ನಿವಾರಿಸಬೇಕು ಎಷ್ಟು ಸಾಧ್ಯನೋ ಅಷ್ಟು ಬೇಗ. ಸೊ ಆಗ ಮಾತ್ರ ನಾವು ಗುಣಮಟ್ಟದ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಈಗ ಒಂದು ಎಜುಕೇಷನ್ ಅಂದರೆ ಯಾವುದೇ ಒಂದು ರಾಷ್ಟ್ರದ ಅತ್ಯಂತ ಪ್ರಿಯಾರಿಟೈಸ್ಡ್ ಏರಿಯಾ ಇದು. ಮಾನವ ಸಂಪನ್ಮೂಲ ಅಭಿವೃದ್ಧಿ. ಈಗ ನಾವು ಬರೀ ನಾವು ಏನು ನೆಲ ಭೂಮಿ ಏನು ನಾವು ನೈಸರ್ಗಿಕ ಸಂಪತ್ತು ಇದೆಯಲ್ಲ, ಅದಕ್ಕೆ ಸಮಾನವಾದ ಸಂಪತ್ತು ಮಾನವ ಸಂಪನ್ಮೂಲ. ಮಾನವ ಸಂಪನ್ಮೂಲ ನಾವು ಏನು ಇದುವರೆಗೆ ಏನೆಲ್ಲ ನಾವು ಎಫೆಕ್ಟಿವ್ ಆಗಿ ಪರ್ಫೆಕ್ಟಾಗಿ ನೇಚರ್ನ ಉಪಯೋಗಿಸ್ಕೊಂಡಿದ್ದೀವಲ್ಲ, ಅದು ಹ್ಯೂಮನ್ ಬ್ರೈನಿಂದ ಮಾತ್ರ. ಸೊ ಈ ಹ್ಯೂಮನ್ ಡೆವಲಪ್ಮೆಂಟು ನಾವು ಮಾಡಬೇಕಾದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರ ಸಾಧ್ಯ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಾಡೋದು. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಗೂ ಕೂಡ ಆದ್ಯತೆ ಕೊಡಬೇಕು. ಅಂದರೆ ಸ್ಕಿಲ್ ಲೆವೆಲ್ಲು ತುಂಬ ಎಕ್ಸಲೆಂಟ್ ಇರಬೇಕು ನಮ್ಮ ವಿದ್ಯಾರ್ಥಿಗಳದ್ದು. ಸೊ ಹಾಗಾಗಿ ಇಲ್ಲಿ ನಮ್ಮ ಎಲ್ಲ ಯೂನಿವರ್ಸಿಟೀಸ್ಗಳಲ್ಲಿ ಪ್ರಮುಖವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಅನ್ನು 100% ಇಂಪಾರ್ಟ್ ಮಾಡಬೇಕು. ಆಗ ಅವ್ರಿಗೆ ಅವರು ಇಮಿಡಿಯೇಟ್ ಜಾಬ್ ಸಿಕ್ಕದೆ ಹೋಗಲಿ. ನನ್ನ ಒಳಗಡೆ ಒಂದು ಸ್ಟೂಡೆಂಟಾಗಿ ನಾನು 2 ವರ್ಷ ಒಂದು ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ನನ್ನ ಸೆಲ್ಫ್ ಕಾನ್ಫಿಡೆನ್ಸು ಹೈ ಲೆವೆಲಲ್ಲಿ ಇರಬೇಕು. ನಾನು ಪ್ರಪಂಚದ ಯಾವ ಪ್ರದೇಶಕ್ಕೆ ಹೋದರೂ ಕೂಡ ನಾನು ಜಾಬ್ ತೊಗೊಳ್ತೀನಿ, ಅಲ್ಲಿ ಕೆಲಸ ನಿರ್ವಹಿಸುವಂಥ ಸಾಮರ್ಥ್ಯ ನನಗಿದೆ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು ಮಕ್ಕಳಿಗೆ. ಆ ರೀತಿ ನಮ್ಮ ಎಂಪ್ಲಾಯಬಿಲಿಟಿ ಸ್ಕಿಲ್ಲು ಸೆಟ್ಟು ನಮ್ಮಲ್ಲಿ ಯೂನಿವರ್ಸಿಟಿಗಳಲ್ಲಿ ಇಂಪಾರ್ಟ್ ಮಾಡಬೇಕು. ಸೊ ಅದಕ್ಕೆ ಟಾಪ್ ಪ್ರಿಯಾರಿಟಿ ಕೊಟ್ಟರೆ ಸರ್ಕಾರದ ಯೋಜನೆಗಳಿರ್ಬೋದು, ಖಾಸಗಿಯವರ ಸಹಭಾಗಿತ್ವ ಇರ್ಬೋದು, ಅಥವಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಅದನ್ನು ರನ್ ಮಾಡುವಂಥ ಪ್ರಕ್ರಿಯೆ ಒಳಗಡೆ ಇದು ಪ್ರಧಾನವಾಗಿದ್ದರೆ ನಮಗೆ ಹೆಚ್ಚು ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವಂಥ ಉದ್ದೇಶ ಈಡೇರುತ್ತೆ. ಓಕೆ, ಈಗ ನಿಮ್ಮ ವಿವಿಯ ವಿದ್ಯಾರ್ಥಿಗಳದೊಂದು ಬೇಡಿಕೆ ಇದೆ, ಸ್ಕೈ ವಾಕ್ ಬೇಕು, ಭಾಳ ಸಮಸ್ಯೆ ಆಗ್ತಿದೆ ಅಂತ. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದೆಯಾ? ಬಂದಿದೆ. ಸ್ಕೈ ವಾಕ್ ಪರ್ಮಿಷನ್ಗೆ ನಾವು BBMPಗೆ ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದೀವಿ. ಇನ್ನೇನು ಅದು ಅನುಮೋದನೆ ಆಗುವಂಥ ಪ್ರಕ್ರಿಯೆ ಒಳಗಡೆ ಇದೆ. ಅದನ್ನು ಮಾಡ್ತೀವಿ. ತುಂಬ ಅಗತ್ಯ ಅದು ಸ್ಕೈ ವಾಕ್. ನಿಮ್ಮ ಕುಟುಂಬ, ನಿಮ್ಮ ವೈಯಕ್ತಿಕ ವಿಚಾರವನ್ನು ಮಾತಾಡಿದ್ರೆ ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ಜೊತೆಗೆ ಏನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಕುಟುಂಬ, ನೀವು ಮಾಡ್ತಿರುವಂಥ ಕೆಲಸಕ್ಕೆ ಅವರ ಸಪೋರ್ಟ್, ಇದ್ರ ಬಗ್ಗೆ. ಹೌದು, ನಾವು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡುವಾಗ ನಮಗೆ ವರ್ಕಿಂಗ್ ಅವರ್ಸ್ ಅಂತ ಅಷ್ಟು ಲಿಮಿಟೇಷನ್ಸ್ ಇರಲ್ಲ. ಬಿಯಾಂಡ್ ದಿ ವರ್ಕಿಂಗ್ ಅವರ್ಸ್ ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ಶೈಕ್ಷಣಿಕ ಕಾರ್ಯಕ್ರಮಗಳು ಮಾಡುವಾಗ ನನಗೆ ಪ್ಯಾಷನ್ ಏನು ಅಂದರೆ ಅಕಾಡೆಮಿಕ್ ಈವೆಂಟ್ಸ್ಗಳನ್ನು ಆರ್ಗನೈಸ್ ಮಾಡೋದು. ಇಂಟರ್ನ್ಯಾಷನಲ್ ಸೆಮಿನಾರ್ಸು, ನ್ಯಾಷನಲ್ ಸೆಮಿನಾರ್ಗಳು, ಕಾನ್ವೊಕೇಶನ್ ಸೆರೆಮನೀಸ್ಗಳು ಮತ್ತು ಎಲ್ಲ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ನಲ್ಲೂ ಸಕ್ರಿಯವಾಗಿರ್ತೀವಿ. ಆಗ ನಮ್ಮ ಸಮಯವನ್ನು ಮೋರ್ ದೆನ್ 10 hours 12 hours ಎವ್ರಿ ಡೇ ಯೂನಿವರ್ಸಿಟಿನಲ್ಲಿ ಮತ್ತು ಇದಕ್ಕೆ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಕುಟುಂಬನೂ ಕೂಡ ಅತ್ಯಂತ ಪ್ರಮುಖವಾದ ಭಾಗ. ಹಾಗಾಗಿ ಕುಟುಂಬಕ್ಕೂ ಕೂಡ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಟೈಮ್ ಕೊಡಬೇಕು ಮಕ್ಕಳ ಬೆಳವಣಿಗೆ. ಯಾಕೆಂದರೆ ಪೇರೆಂಟಿಂಗ್ ಅಂದರೆ ಅದರಲ್ಲಿ ತುಂಬ ಇಂಪಾರ್ಟೆಂಟು. ನಾವು ಬರೀ ಟೀಚರ್ ಮಾಡೋ ನಮ್ಮ ಸ್ಟೂಡೆಂಟ್ಸ್ಗಳ ಮಾತ್ರ ಜೊತೆಗೆ ನಾವು ಕೂಡ ಪೇರೆಂಟಿಂಗ್ ಆಲ್ಸೋ ತುಂಬ ಇಂಪಾರ್ಟೆಂಟ್ ಅಲ್ಲ, ಮಕ್ಕಳದ್ದು ಓವರಾಲ್ ಕಾಗ್ನಿಟಿವ್ ಕೆಪಾಸಿಟಿ ಡೆವಲಪ್ಮೆಂಟ್ ಮಾಡೋಕ್ಕೆ. ಸೊ ಅವ್ರಿಗೆ ಏನು ಕೌನ್ಸಿಲಿಂಗ್ ಬೇಕು, ಅವ್ರಿಗೆ ಟೈಮ್ ಬೇಕು, ಅದನ್ನು ಕೂಡ ನಾನು ಮಾಡ್ತೀನಿ. ಯಾಕೆಂದರೆ ನಾನು ಸೋಷಿಯಲ್ ವರ್ಕ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅರ್ಲಿ ಚೈಲ್ಡ್ಹುಡ್ ಇಶ್ಯೂಸ್ ಏನಿರುತ್ತೆ, ಓವರಾಲ್ ಡೆವಲಪ್ಮೆಂಟಲ್ಲಿ ರೋಲ್ ಆಫ್ ಫ್ಯಾಮಿಲಿ, ರೋಲ್ ಆಫ್ ಪೇರೆಂಟಿಂಗ್ ನನಗೆ ಅದರದ್ದು ಪ್ರಜ್ಞೆ ಇದೆ. ಸೊ ಹಾಗಾಗಿ ಮನೆಯವ್ರ ಸಹಕಾರನೂ ತುಂಬ ಜಾಸ್ತಿ ಇದೆ ನನಗೆ. ನಮ್ಮ ವೈಫು ಮತ್ತು 2 ಟ್ವಿನ್ಸ್ ಹೆಣ್ಮಕ್ಳಿದ್ದಾರೆ ನನಗೆ. ಸೊ ಅವರು ಕಾಲೇಜ್ಗೆ ಹೋಗ್ತಿದ್ದಾರೆ. ಸೊ ನಾವೆಲ್ಲರೂ ಕೂಡ ಪ್ರತಿಯೊಂದನ್ನು ಕೂಡ ಚರ್ಚೆ ಮಾಡಿಕೊಂಡು ಅವರು ಸಪೋರ್ಟ್ ತೊಗೊಂಡು ಬೆಂಬಲ ಜೊತೆನೇ ಕೆಲಸ ನಡೆಸೋಕ್ಕೆ ಸಾಧ್ಯ. ಓಕೆ, ಏನು ಕನಸಿದೆ ನಿಮಗೆ? ಏನು ಮಾಡಬೇಕು, ನಾನು ಇದನ್ನು ಮಾಡಲೇಬೇಕು ನನ್ನ ವೃತ್ತಿ ಜೀವನದಲ್ಲಿ, ಅಥವಾ ಸಮಾಜಕ್ಕೆ? ನೀವು ಹೇಳಿದ್ರಿ ಅಂಬೇಡ್ಕರ್ ವಾಪಸ್ ಸಮಾಜಕ್ಕೆ ಕೊಡೋ ಬಗ್ಗೆ, ನೀವು ಏನು ಕೊಡಬೇಕು ಅಂತಿದೆ ಮುಂದೆ? ಈಗ ನಾನು ಆ್ಯಸ್ ಎ ವೈಸ್ ಚಾನ್ಸಲರ್ ನಮ್ಮ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಕೂಡ ಸ್ಟೂಡೆಂಟ್ಸ್ಗೆ 100% ಎಂಪ್ಲಾಯಬಿಲಿಟಿ ಸ್ಕಿಲ್ ಇಂಪಾರ್ಟ್ ಮಾಡಬೇಕು. ಉದಾಹರಣೆಗೆ ನಾವು ಈ ವರ್ಷ ಏನು ಮಾಡಿದ್ದೀವಿ ಅಂದರೆ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದು ಗೋಲ್ ಸೆಟ್ಟಿಂಗ್ ಎಕ್ಸರ್ಸೈಸ್ ಮಾಡಿಸಿದ್ದೀವಿ ಈಗಾಗಲೇ.
ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ನಾನು ರಿಸರ್ಚರ್ ಆಗಬೇಕು, ಟೀಚರ್ ಆಗಬೇಕು ಅಂತ ಆಶಯ ಪಟ್ಟಿದ್ದಾರೆ. ಇನ್ನು ಕೆಲವರು ನಾವು ಕಾರ್ಪೊರೇಟ್ಸ್ನಲ್ಲಿ ಕೆಲಸ ಮಾಡ್ತೀವಿ ಅಂತ ಆಶಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮೂಲಕ ಸಿವಿಲ್ ಸರ್ವಿಸು ಮತ್ತು ಬೇರೆ ಬೇರೆ ಹುದ್ದೆಗಳಿಗೆ ಹೋಗಬೇಕು ಅನ್ನೋವಂಥ ಆಶಯ ಹೇಳಿದ್ದಾರೆ. ಇನ್ನು ಕೆಲವರು ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ತೀವಿ, ಆಂಟ್ರಪ್ರಿನರ್ ಆಗಬೇಕು ಅನ್ನೋವಂಥ ಒಂದು ಆಸೆ ಕೂಡ ತುಂಬ ಕಡಿಮೆ ಅದರಲ್ಲಿ. ಈ ಥರ ಮಾಡಿದ್ದಾರೆ. ಸೊ ನಾವು 2 ವರ್ಷ ಏನು ಮಾಡ್ತೀವಿ ಅಂದರೆ ಅವರು ಯಾವ ಗೋಲ್ ಸೆಟ್ ಮಾಡ್ಕೊಂಡಿದ್ರೋ ಆ ಏರಿಯಾದಲ್ಲೇ ಮಿನಿಮಮ್ ಒಂದು 20 ಟ್ರೈನಿಂಗ್ ಪ್ರೋಗ್ರಾಮ್ಸು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತೀವಿ ಅವ್ರಿಗೆ. ಓಕೆ. ಅದಾದಮೇಲೆ ಎಂಡ್ ಆಫ್ ದಿ ಸೆಮಿಸ್ಟರ್ ಏನು ಮಾಡ್ತೀವಿ, ನಾವು ಪ್ಲೇಸ್ಮೆಂಟ್ ಸೆಲ್ಲಿಂದ ರೆಕ್ರೂಟ್ಮೆಂಟ್ ಡ್ರೈವ್ ಮಾಡ್ತೀವಿ, ಪ್ಲೇಸ್ಮೆಂಟ್ ಆಕ್ಟಿವಿಟೀಸನ್ನು ಇನಿಷಿಯೇಟ್ ಮಾಡ್ತೀವಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಪ್ಲೇಸ್ಮೆಂಟ್ ಸೆಲ್ಲಿಂದಲೇ ನಾವು ಅವರಿಗೆ ಜಾಬ್ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಅವರೊಳಗಡೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಇರಬೇಕು. ನನಗೆ ಈ ಯೂನಿವರ್ಸಿಟಿ ಸ್ಟೇ ಏನಿದೆ 2 ಇಯರ್ಸು ನನ್ನನ್ನು ಎನೇಬಲ್ ಮಾಡಿದೆ, ಎಂಪವರ್ ಮಾಡಿದ್ದೆ, ನನಗೆ ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ಎಲ್ಲಿ ಬೇಕಾದರೂ ಹೋಗಿ ಬದುಕುವಂಥ ಕಾನ್ಫಿಡೆನ್ಸ್ ಇದೆ ನನಗೆ ಅನ್ನೋವಂಥ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು ಅಂತ ನಾವು ಯೂನಿವರ್ಸಿಟಿನಲ್ಲಿ ಇನೋವೇಟಿವ್ ಆಕ್ಟಿವಿಟೀಸು, ಸ್ಕಿಲ್ ಡೆವಲಪ್ಮೆಂಟು, ಪ್ರೀ ಎಕ್ಸಾಮಿನೇಷನ್ ಕೋಚಿಂಗ್ ಸೆಂಟ್ರು, ಪ್ಲೇಸ್ಮೆಂಟ್ ಸೆಲ್ಲು 3 ಕೋಆರ್ಡಿನೇಷನಲ್ಲಿ ನಾವು ಒಂದು ಕಾಂಕ್ರೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸೊ ಬರೀ ನಮ್ಮ ವಿದ್ಯಾರ್ಥಿಗಳು ಹೋಗಿ ಅವ್ರ ವೈಯಕ್ತಿಕ ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳೋದಲ್ಲ, ಸಮಾಜ ಕಟ್ಟುವಂಥ ಮನಸ್ಥಿತಿಗಳನ್ನು ನಿರ್ಮಾಣ ಮಾಡಿ ಒಂದು ಸಹೋದರತ್ವವನ್ನು ಪ್ರಧಾನವಾಗಿ ಇಟ್ಕೊಂಡು, ಮಾನವೀಯತೆಯನ್ನು ಪ್ರಧಾನವಾಗಿ ಇಟ್ಕೊಂಡು, ಸಾಂವಿಧಾನಿಕ ಆಶಯಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಒಬ್ಬ ನಾಗರಿಕನಾಗಿ ಈ ದೇಶ ಕಟ್ಟುವಂಥ ಕೆಲಸವನ್ನು ಯಾವ ಇಂಡಿವಿಜುವಲ್ಸ್ ಮಾಡ್ಬೋದೋ ಅಂಥ ಮಕ್ಕಳನ್ನು ತಯಾರು ಮಾಡಬೇಕು, ಅಂಥ ಒಂದು ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದರ ಜೊತೆಗೆ ಅನೇಕ ಕಾರ್ಯಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ ವಿಶ್ವವಿದ್ಯಾಲಯದಲ್ಲಿ. ಬರೀ ನಮ್ಮ ವಿಶ್ವವಿದ್ಯಾಲಯ ಅಲ್ಲ, ಬೇರೆ ಕರ್ನಾಟಕದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಜೊತೆ ಒಂದಷ್ಟು ಅಕಾಡೆಮಿಕ್ ಕೊಲಾಬ್ರೇಟಿವ್ ಆಕ್ಟಿವಿಟೀಸನ್ನು ಸೇರಿಕೊಂಡು ಒಂದು ಒಳ್ಳೆ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಆಶಯ ಇದೆ. ಅದರ ಜೊತೆಗೆ ನಾನು ಅಂಬೇಡ್ಕರ್ ರೈಟ್ ಆಗಿ ಅಂಬೇಡ್ಕರ್ ತಾತ್ವಿಕತೆಗಳನ್ನು ಇಡೀ ಜೀವನ ಪೂರ್ತಿ ವಿಶೇಷವಾಗಿ ಯುವ ಜನರಿಗೆ, ವಿದ್ಯಾರ್ಥಿಗಳಿಗೆ ಸರಳವಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರ್ಯಯೋಜನೆಗಳ ಮೂಲಕ ಅದನ್ನು ಕಂಟಿನ್ಯೂಸ್ ಆಗಿ ಅನುಷ್ಠಾನ ಮಾಡುವಂಥದ್ದು ಅತ್ಯಂತ ಬದ್ಧತೆಯಿಂದ ಮಾಡ್ಕೊಂಡು ಹೋಗ್ತೀನಿ. ಡನ್. ಪ್ರೊಫೆಸರ್ ರಮೇಶ್ ಅವರೇ, ನಿಮ್ಮ ಮಾರ್ಗದರ್ಶನದಲ್ಲಿ ಎಲ್ರಿಗೂ ಉತ್ತಮವಾದಂಥ ಚಿಂತನೆ ಸಿಗಲಿ, ಅಂಬೇಡ್ಕರ್ ವಾದ ಮತ್ತೆ ಮುನ್ನೆಲೆಗೆ ಬರಲಿ, ಆ ಚಿಂತನೆ ಸಿಕ್ಕಿ ಸಮಾಜಕ್ಕೆ ವಾಪಸ್ ಕೊಡುವಂಥ ಪ್ರಕ್ರಿಯೆ ಆಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನಿಮ್ಮೆಲ್ಲ ಕಾರ್ಯಯೋಜನೆ ಯಶಸ್ವಿ ಆಗಲಿ ಅಂತ. ಇಷ್ಟೊತ್ತು ಈ ಚಾಟ್ ರೂಮ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅನೇಕ ಅನುಭವಗಳನ್ನು ಮತ್ತು ವಿಸ್ತೃತವಾದ ಮಾತುಕತೆಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ಚಾಟ್ ರೂಮ್ ಕಾರ್ಯಕ್ರಮ. ಈ ಥರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ತಮಗೇನಾದರೂ ಅನಿಸಿಕೆ ಮತ್ತು ಅಭಿಪ್ರಾಯಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.